ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. 110ನೇ ಅಧ್ಯಾಯ. ಯುಧಿಷ್ಠಿರ ಕೇಳ್ತಾನೆ, ಅಜ್ಜ, ಸಾಮ್ನಾವಾಪಿ ಪ್ರದಾನೇನ ಜಾಯ ಕಿಂ ಭವತೋ ಮತಂ. ಒಂದು ಕಾರ್ಯ ಸಾಧನೆ ಆಗಲಿಕ್ಕೆ 4 ಉಪಾಯಗಳಿದೆ. ಅದರಲ್ಲಿ ಮೊದಲನೆಯದ್ದು ಸಾಮ ಮತ್ತು ದಾನ, ಆಮೇಲೆ ಭೇದ ಮತ್ತು ದಂಡ. ಈಗ ಭೇದ ದಂಡಗಳನ್ನು ಬಿಡೋಣ. ಬ್ರಾಹ್ಮಣರಿಗೆ ಅಥವಾ ಬೇರೆಯವರಿಗೆ ಯಾರಿಗೆ ದಂಡ ಕೈಯಲ್ಲಿಲ್ಲ, ಅಂದರೆ ಅಧಿಕಾರ ನೀಡುವ ಶಕ್ತಿ, ಅಧಿಕಾರ ನೀಡುವ ಅವಕಾಶ ಯಾರಿಗಿಲ್ಲ, ಅವರಿಗೆ ಎರಡೇ ದಾರಿ ಇರೋದು, ಸಾಮದಿಂದ ದಾನದಿಂದ. ತೀರಾ ಆಯಿತು ಅಂದರೆ ಭೇದದಿಂದ ಕೆಲಸ ಸಾಧನೆ ಆಗುತ್ತೆ. ಈಗ ಆ ಸಾಮ ಹಾಗೂ ದಾನದಲ್ಲಿ ಯಾವುದು ಮಿಗಿಲು ಅಂತ ಹೇಳು ನನಗೆ. ಅಪಾಯ ಬಂದಿರೋದನ್ನ ಸಾಮದಿಂದ ಪರಿಹಾರ ಮಾಡಿಕೊಳ್ಬೇಕೋ, ಪ್ರದಾನ ಏನಾದ್ರು ಕೊಟ್ಟು ಬಚಾವ್ ಮಾಡ್ಕೋಬೇಕು. ಸಾಮನ ಪ್ರಸಾದ್ಯತೆ ಕಶ್ಚಿತ್ ದಾನೇನ ಚ ತಥಾ ಪರಃ ಪೌರುಷೀಂ ಪ್ರಕೃತಿಂ ಜ್ಞಾತ್ವಾ ತಯೋರೇಕತರಂ ಭಜೇತ್. ನೋಡು ಮಗ, ಕೆಲವೊಬ್ಬರನ್ನ ಸಾಮದಿಂದ ಸರಿ ಮಾಡಬಹುದು, ಕೆಲವೊಬ್ಬರನ್ನ ದಾನದಿಂದ ಸರಿ ಮಾಡಬಹುದು. ಅದರಲ್ಲಿ ಪೌರುಷೀಂ ಪ್ರಕೃತಿಂ ಜ್ಞಾತ್ವ, ಉಪಟಳ ಕೊಡ್ತಾ ಇರೋ ವ್ಯಕ್ತಿ ಯಾರು ಅಂತ ಅನ್ನೋದನ್ನು ತಿಳ್ಕೊಂಡು ಅವನು ಸ್ವಭಾವ ನೋಡಿಕೊಂಡು ಮುಂದುವರಿಬೇಕು. ಉಪಟಳ ಕೊಡ್ತಾ ಇರೋ ವ್ಯಕ್ತಿ ಸಾಮದಿಂದ ಭೇದದಿಂದ, ಸಾಮದಿಂದಲೋ ದಾನದಿಂದಲೋ ಸರಿ ಹೋಗೋದಾದ್ರೆ ನಾವು ಆ ತರಹ ಮಾಡಬೇಕು. ಗುಣಾನಸ್ತು ಶೃಣುವೈರಾಜನ್ ಸಾಂತ್ವಸ್ಯ ಭರತರಚಭ ದಾರುಣಾನ್ಯಪಿ ಭೂತಾನಿ ಸಾಂತ್ವೇ ನಾಮಂತ್ರಯೇದ್ಯಥಾ. ಅದರಿಂದ ಸಮಾಧಾನ, ಸಂತೈಸುವಿಕೆ ಅನ್ನುವುದು ಮಿಗಿಲಾದ ಗುಣ. ಅದನ್ನು ಹೇಳ್ತೇನೆ ಕೇಳು. ಅತ್ರಾಪ್ಯುದಾಹರಂತೀಮಮಿತಿಹಾಸಂ ಪುರಾತನಂ ಗೃಹೀತ್ವಾ ರಕ್ಷಸಾ ಮುಕ್ತೋ ದ್ವಿಜಾತಿ ಕಾನನೇ ಯಥಾ. ಇಲ್ಲೊಂದು ಘಟನೆ ನಡೆದಿದೆ, ಆ ನಡೆದ ಘಟನೆಯನ್ನು ಹೇಳ್ತೇನೆ ಕೇಳು. ಬ್ರಾಹ್ಮಣನೊಬ್ಬ ರಾಕ್ಷಸನಿಂದ ಮುಕ್ತನಾದ. ಕಶ್ಚಿತ್ತು ಬುದ್ಧಿ ಸಂಪನ್ನೋ ಬ್ರಾಹ್ಮಣೋ ವಿಜನೇವನೇ ಗೃಹೀತ ಕೃಚ್ಛ್ರಮಾಪನ್ನೋ ರಕ್ಷಸಾ ಭಕ್ಷಯಿಷ್ಯತ. ಒಬ್ಬ ಬುದ್ಧಿ ಸಂಪನ್ನನಾದ ಬ್ರಾಹ್ಮಣ ಒಬ್ಬ ನರಭಕ್ಷಕನ ಕೈನಲ್ಲಿ ಸಿಕ್ಕಾಕೊಂಡ. ಆಗ ಅವನು ಹೇಗೆ ಬದಲಾದ, ಹೇಗೆ ಪಾರಾದ ಅಂತ ಹೇಳ್ತೇನೆ ಕೇಳು. ಸುಬುದ್ಧಿ ಶ್ರುತಿ ಸಂಪನ್ನೋ ದೃಷ್ಟ್ವಾ ತಮತಿ ಭೀಷಣಂ. ಸುಬುದ್ಧಿ, ಒಳ್ಳೆ ಪ್ರಜ್ಞಾವಂತ, ಶ್ರುತಿ ಸಂಪನ್ನ, ಒಳ್ಳೆ ಶಾಸ್ತ್ರಶ್ರವಣ ಮಾಡಿದವ. ಶಾಸ್ತ್ರಶ್ರವಣ ಅನ್ನೋದು ಎಂತಹ ಸಂಪತ್ತು ಅನ್ನೋದು ನಮಗೆ ಬೇರೆ ಬೇರೆ ರಂಗಗಳಲ್ಲಿ ಅದು ಗೊತ್ತಾಗತ್ತೆ. ಆ ಶಾಸ್ತ್ರವನ್ನೇ ಹೇಳಿದ್ರೆ ಅನ್ನೋದಕ್ಕೆ ಕಾರಣ ಇದೆ. ನಾನು ಶಾಸ್ತ್ರ ಅಂತ ಹೇಳಿ ನಾವು ಕೇವಲ ಕಠೋರ ಕರ್ಮಾಚರಣೆಯನ್ನೇ ಶಾಸ್ತ್ರ ಅಂತ ಬಿಂಬಿಸಿ ಇದ್ರೆ ಅವರ ಉದ್ಯೋಗ ರಂಗದಲ್ಲಿ ಇದೇನು ಪ್ರಯೋಜನಕ್ಕೆ ಬರಲ್ಲ. ನಾವು ಕೇಳಿದ ಶಾಸ್ತ್ರ ಪ್ರಯೋಜನಕ್ಕೆ ಬರಲಿಲ್ಲ ಅಂತ. ಆದರೆ ನಿಜವಾಗಿಯೂ ಅಲ್ಲಿ ಬರುವ ಯುಕ್ತಿ, ಆಮೇಲೆ ಒಂದು ಪ್ರಶ್ನೆಯನ್ನ ಮಾಡಿದಾಗ ಉತ್ತರ ಕೊಡಬೇಕಾದ ರೀತಿ, ಇವುಗಳನ್ನೆಲ್ಲ ಹೇಳಿದ್ರೆ ಅದು ಕೇಳುಗರಿಗೆ ಮನಸ್ಸಿಗೆ ಮುಟ್ಟಿದ್ರೆ ಅವರ ವೃತ್ತಿಯಲ್ಲಿ
ಬೇರೆ ಬೇರೆ ವೃತ್ತಿಯನ್ನು ಮಾಡ್ತಾ ಏನು ಶಾಸ್ತ್ರ ಶ್ರವಣ ಮಾಡ್ತಾ ಇರ್ತಾರೆ ಅವರಿಗೆ ಖಂಡಿತ ಉಪಯೋಗ ಆಗುತ್ತೆ. ನಮ್ಮ ಸ್ವಾಮಿಗಳೆಲ್ಲ ಇವತ್ತು ಮಾಡಬೇಕಾದದ್ದು ಅದನ್ನ. ಶಾಸ್ತ್ರ ಶ್ರವಣ ಮಾಡಿದರೆ ನಿಮಗೆ ನಿಮ್ಮ ನಿಮ್ಮ ವೃತ್ತಿಯಲ್ಲಿ ಏನೇನು ಪ್ರಯೋಜನ ಆಗತ್ತೆ ಅಂತನ್ನೋದನ್ನ ಹೇಳಬೇಕಾಗಿರೋದು. ಕೇಳಿ ಪುಣ್ಯ ಬರುತ್ತೆ ಅಂದ್ರೆ ಎಷ್ಟು ದಿವಸ ನಡೆಯುತ್ತದು? ನಾವು ದೊಡ್ಡ ದೊಡ್ಡ ಏನು ಸಮ್ಮೇಳನಗಳೆಲ್ಲ ನಡೆಯುತ್ತೆ, ಅಲ್ಲಿ ಎಲ್ಲ ನಾವು ಯಾವ ರೀತಿ ಕೊಡಬೇಕು ಅಂತ ಹೇಳಿದ್ರೆ ಅವರ ದೈನಂದಿನ ಜೀವನದಲ್ಲಿ ಉಪಯೋಗ ಆಗುವ ಹಾಗೆ ಶಾಸ್ತ್ರ ಪ್ರಣೀತವಾದ ಯುಕ್ತಿಗಳನ್ನು ಕೊಡಬೇಕಾದದ್ದು. 3 ಗಂಟೆ ನಾನು 100 ಅರ್ಥ ಹೇಳ್ತೇನೆ, ಪಟಾಕಿ ಹೊಡೀರಿ ಅಂದ್ರೆ ಏನದು? ಅತ್ಯಂತ ದಡ್ಡತನ ಅದು. ಅದು ನಿಮ್ಮ ವಿದ್ವತ್ತಿನ ಪ್ರದರ್ಶನದ ಅಹಂಕಾರ ಆಯಿತು, ನಿಮ್ಮ ಈಗೋ ಆಯಿತು, ಈಗೋ ಸ್ಯಾಟಿಸ್ಫೈ ಆಗಬಹುದು. ಆದರೆ ಪ್ರಾಮಾಣಿಕವಾಗಿ ನೋಡಿದ್ರೆ ಉಪಯೋಗ ಏನು? ನಮ್ಮ ಸ್ವಾಮಿಗಳು, ಪೇಜಾವರ ಸ್ವಾಮಿಗಳು ಏನಿದ್ದಾರೆ, ಅವ್ರಿಗೆ ಯಾರೋ ಕೇಳಿದ್ರು, ಸ್ವಾಮಿ 3 ಗಂಟೆ ಅನುವಾದ ಮಾಡ್ಲಿಕ್ಕೆ ಆಗಲ್ವಾ ಅಂತ. ಅದಕ್ಕೆ ಅಯ್ಯೋ ಅದೆಲ್ಲ ಈಗ ಬೇಕಾ ಅಂದ್ರು. ಹಾಗೆ ಒಬ್ಬರು ತರುಣ ಸ್ವಾಮಿಗಳು ಉತ್ಸಾಹದಿಂದ ಬಹಳ ಅರ್ಥಗಳನ್ನು ಹೇಳ್ತಾ ಇದ್ದಾಗ ಮಾರನೇ ದಿವಸ ಒಬ್ಬರು ಬಂದರು. ಅವರು ಕೇಳಿದ್ರು, ಸ್ವಾಮಿ ಹೇಗಿತ್ತು? ಜನರಿಗೆ ಏನು ಬೇಕು ಅದನ್ನು ಕೊಡಬೇಕಲ್ವಾ? ತಾಯಿಯ ಕಾಳಜಿ ನಿಮಗಿರಬಹುದು, ಆದರೆ ವಾಸ್ತವಿಕವಾಗಿ ಅದು ತೀರಾ ಬೇಕಿಲ್ಲ. ಆದರೆ ನಿಮಗೆ ಜನರ ಮೇಲೆ ಪ್ರೀತಿ ಇರಬೇಕು. ನನಗೆ 1000 ಅಡುಗೆ ಮಾಡ್ಲಿಕ್ಕೆ ಬರುತ್ತೆ, ಮಗನಿಗೇನು ಇಷ್ಟನೋ ಅದೇ ಕೊಡಬೇಕಲ್ವ? ಅಷ್ಟೇ. ಒಬ್ಬನ ಹುಟ್ಟುಹಬ್ಬದ ದಿವಸ ಬಂದರೆ ಅವನಿಗೇನು ಇಷ್ಟನೋ ಅದನ್ನು ಕೊಡಬೇಕು. ಅವನಿಗೆ ಇಷ್ಟ ಇಲ್ಲದೆ ಇರೋ 1000 ಪದಾರ್ಥಗಳನ್ನು ಮಾಡಿ ಏನು ಪ್ರಯೋಜನ? ಹಾಗಾಗತ್ತೆ ಕೆಲವೊಮ್ಮೆ. ಅವನಿಗಿಷ್ಟ ಆಗುವ, ಹಿತ ಆಗುವ, ಕೆಲವೊಮ್ಮೆ ಮಕ್ಕಳಿಗೆ ಇಷ್ಟ ಆಗತ್ತೆ ಚಾಕ್ಲೇಟ್ ಎಲ್ಲ, ಆದರೆ ಹಿತ ಆಗೋದು ಕೊಡಬೇಕು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸ್ವಾಮಿಗಳು ಹೇಳಿದ್ದವತ್ತು ಬಹಳ. ಅದರಿಂದಾಗಿ ಈ ತರಹದ ಸಂಗತಿಗಳನ್ನು ನಾವು ಹೆಚ್ಚು ಹೆಚ್ಚು ಜನರ ಮುಂದೆ ಇಡಬೇಕು. ಹೀಗಾಗಿ ಇದು ಬಹಳ ಪ್ರಮುಖ ಈ ಘಟ್ಟ. ಸುಬುದ್ಧಿ ಶ್ರುತಿ ಸಂಪನ್ನ, ಶ್ರವಣದಲ್ಲಿ ಚೆನ್ನಾಗಿ ಜಾಣನಿದ್ದ. ಅವನು ನೋಡಿದ ಕೂಡಲೇ ಎಲ್ಲ ಹೋಗ್ಬಿಡಬಾರದು. ನೋಡಿದ ಕೂಡಲೇ ಎಲ್ಲ ಗಡಗಡ ನಡುಗಿ ಎಲ್ಲ ಮರ್ತೋದ್ರೆ. ಕೆಲವೊಬ್ರು ಇರ್ತಾರೆ, ನಮ್ಮ ಅರಾಮಿತ್ರರ ಜೋಕು, ಕೆಲವೊಬ್ರು ಇರ್ತಾರೆ ಎಲ್ಲ ರೆಡಿ ಮಾಡ್ಕೊಂಡು ಬಂದಿರ್ತಾರೆ. ಈ ಮೈಕೋ ಹಾಳಾದ್ದು ವಸಿಷ್ಠರ್ ಬ್ರಹ್ಮದಂಡ ತರಹ ಅವ್ರ ಎಲ್ಲ ಭಾಷಣದ ನೆನಪುಗಳನ್ನೆಲ್ಲ ಹೀರ್ಬಿಡುತ್ತೆ. ಕಡೆ ಮೈಕ್ ತಪ್ಪಿಸ್ಕೊಂಡು ಮಾತಾಡೋ ವ್ಯಾಪಾರ ಆಗತ್ತೆ. ಹಾಗೆ ಸುಬುದ್ಧಿ ಆದರೆ ಧೃತಿಗೆಡಬಾರದು. ಧೈರ್ಯ ಇರಬೇಕು ಒಳಗಡೆ. ಧೈರ್ಯ ಇದ್ದಾಗ ಎದುರುಗಡೆ ಯಾರೇ ಪ್ರಬಲನಾಗಿದ್ರೂ ಕೂಡ ಇವನು ಆ ಸಮಯದಲ್ಲಿ ಸರಿಯಾಗಿ ಯೋಚನೆ ಮಾಡುತ್ತಾನೆ. ಸಾ ಮೈ ವಾಸ್ಮೈ ಪ್ರಯುಂಜಾನಃ ನಮು ಮೋಹ ನವಿವ್ಯಥೆ ರಕ್ಷಸ್ತು ವಾಚಾ ಸಂಪೂಜ್ಯ ಪ್ರಶ್ನಂ ಪಪ್ರಚ್ಛತಂ ದ್ವಿಜಂ. ಸಾಮವನ್ನೇ ಬಳಸಿದ. ಆಗ ರಾಕ್ಷಸನು ಕೂಡ ಕೇಳಿದ, ಮೋಕ್ಷಸೆ ಬ್ರೂಹಿ ಮೇ ಪ್ರಶ್ನಂ ಕೇನಾಸ್ಮಿ ಹರಿಣ ಕೃಶಃ ಅಂದ. ಎಲೈ ಬ್ರಾಹ್ಮಣನೇ, ನಂದೊಂದು ಪ್ರಶ್ನೆ ಇದೆ, ಉತ್ತರ ಕೊಡಬೇಕು ನೀನು. ಕೇನಾಸ್ಮಿ ಹರಿಣಃ, ಬಣ್ಣಗೆಟ್ಟಿದ್ದೇನೆ ಯಾಕೆ? ಹರಿಣಃ, ಆಮೇಲೆ ಕೃಶಃ, ಸ್ವರ್ಗೋಗಿದ್ದೀನಿ ಯಾಕೆ ಅಂತ ಹೇಳಬಹುದಾ? ಮುಹೂರ್ತ ಮಥ ಸಂಚಿತ್ಯ ಬ್ರಾಹ್ಮಣಸ್ತಂ ನಿರೀಕ್ಷಸಃ ಅಭೀತವದಥಾವ್ಯಗ್ರಹ ಪ್ರಶ್ನಂ ಪ್ರತಿ ಜಗಾದಹ. ಸ್ವಲ್ಪ ಯೋಚನೆ ಮಾಡಿದ. ಯಾಕೆ ಯೋಚನೆ ಮಾಡಿದ್ದೋ?
ಯಾಕೆ ಗೊತ್ತಾ? ಊಟ ತಿಂಡಿ ಕಡಿಮೆ ಆಗಿದೆ ಅಂದ್ರೆ ನೀನೇ ಊಟ ಆಗ್ಬಿಡು ಅಂತಾನೆ. ಉತ್ತರ ಕೊಡಲ್ಲ ಅಂತಂದ್ರೆ ನಾನು ಇಷ್ಟು ಕೇಳಿದ್ರು ಉತ್ತರ ಕೊಡ್ತಾ ಇಲ್ವಾ, ಈ ತಪ್ಪಿಗಾಗೆ ತಿಂತೀನಿ ಅಂತಾನೆ. ಏನ್ ಮಾಡಿದ್ರು ತಿನ್ನೋದೆ, ಉತ್ತರ ಕೊಟ್ಟರು ತಿನ್ನೋದೆ, ಉತ್ತರ ಕೊಡದೆ ಹೋದ್ರು ತಿನ್ನೋದೆ. ಅದೇನು ಈ ಪ್ರಶ್ನೆಗೆ ಉತ್ತರ ಕೊಟ್ಟರು ಸಿಗ್ತಾನೆ. ಏನ್ ಮಾಡೋದು? ಬ್ರಾಹ್ಮಣ ವಿದೇಶಸ್ಥೋ ವಿಲೋಕಸ್ಥೋ ವಿನಾ ನೂನಂ ತು ಹೃಜ್ಜನೈ ವಿಷಯಾನ್ ಅತುಲಾನ್ ಭುಂಕ್ಷೆ ತೇನಾಸಿ ಹರಿಣ ಕೃಶಃ ಅಂದ. ಮೊದಲನೇ ಕಾರಣ, ವಿದೇಶಸ್ಥ, ದೂರದಲ್ಲಿದ್ದಿ, ನಿನ್ನವರ ಸಂಪರ್ಕ ಆಗ್ತಾ ಇಲ್ಲ. ವಿಲೋಕಸ್ಥ, ಯು ಮೇ ಬಿ ಔಟ್ ಆಫ್ ಫೋಕಸ್, ಯಾರು ನಿನ್ನ ಕಡೆಗೆ ನೋಡ್ತಾ ಇಲ್ಲ, ನಿನ್ನನ್ನು ಕೇಳುವ ಗೆಳೆಯರು ಯಾರೂ ಇಲ್ಲ. ಆದರೆ ವಿಷಯಾನುತುರಾನ್ ಭುಂಕ್ತೆ, ಸುಖವಾಗಿ ಇದ್ದಿ, ಆದರೆ ನೀನು ಸುಖವಾಗಿದ್ದಿ ಅನ್ನೋದನ್ನು ನೋಡುವ ಕಣ್ಣುಗಳೇ ಇಲ್ಲ. ಪ್ರಾಯ ತೇನಾಸಿ ಹರಿಣಕೃಶಃ, ಅದರಿಂದಾಗಿ ನೀನು ಬಣ್ಣಗೆಟ್ಟಿರಬೇಕು, ನೀನು ಸೊರಗಿರಬೇಕು ಅಲ್ವಾ? ಎಲ್ಲ ಇದೆ, ಸುಖವಾಗಿದ್ದೇನೆ, ಮೆಚ್ಚುವ ಗೆಳೆಯರಿಲ್ಲ. ಕಪ್ಪಾಗಿದೆಯಲ್ಲ, ಬಣ್ಣಗೆಟ್ಟಿದ್ದಿ. ಹರಿಣ, ಹರಿಣ ಅಂತ ಶಬ್ದ. ಅದು ಹಸಿರು ಯಾವಾಗ ಬರುತ್ತೆ ಗೊತ್ತಾ ಮೈಯಲ್ಲಿ? ಇದೆಲ್ಲ ಇದಾಗಿ ಈ ಬ್ಲಡ್ ವೈನ್ಸ್ ಎಲ್ಲ ಕಾಣಿಸ್ಲಿಕ್ಕೆ ಶುರು ಆದ್ರೆ ಅದು ಹಸಿರು ಬಣ್ಣ ಇರುತ್ತೆ. ಅದರಿಂದಾಗಿ ಹರಿಣ. ತೇನಾಸಿ ಹರಿಣ ಕೃಶಃ, ಸುಖವಾದ ಭೋಗಗಳಿದೆ, ನೀನು ಸುಖವಾಗಿದೆ ಅಂತ ಗುರುತಿಸೋರೊಬ್ರಿಲ್ಲ. ಅದಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವೇ? ಇವನು ಕೂಡ ಒಂದು ಒಳ್ಳೆ ಸ್ಟೇಟಸ್ ಅಲ್ಲಿದ್ದಾನೆ ಅಂತ ಅನ್ನೋರಾದ್ರೂ ಯಾರಾದ್ರೂ ಬೇಕು. ಹೊಟ್ಟೆ ಹುರ್ಕೊಳ್ಳೋರು ಇಲ್ಲೇ ಹೋದ್ರೆ ಭಾರಿ ಕಷ್ಟ ಆಗತ್ತೆ ಸ್ವಾಮಿ. ಏವಂ ಮಿತ್ರಾಣಿತೆ ರಕ್ಷಃ ಸಾಧೂನಾಂ ಚರಿತಾನ್ಯಪಿ ಸ್ವದೋಷಾತ್ತು ಪರಿತ್ಯಜ್ಯ ತೇನಾಸಿ ಹರಿಣ ಕೃಶಃ. ಅಲ್ಲದೆ ಒಳ್ಳೆ ಸ್ನೇಹಿತರು, ಯೋಗ್ಯರಾದವರು, ಅವರಿಂದ ದೂರ ಆಗಿರಬೇಕು ನೀನು. ಯಾಕೆಂದ್ರೆ ನಮ್ಮ ಬಗ್ಗೆ ಒಳ್ಳೆ ಮಾತಾಡೋ ಮಿತ್ರರು ಬೇಕು. ಬುದ್ಧಿವಂತರು ಮಿತ್ರರಾದ್ರೆ ಚೆನ್ನಾಗಿರುತ್ತೆ. ಬುದ್ಧಿವಂತರು ಮಿತ್ರರಾದ್ರ ಆಗಿದ್ದಾರ ನಿನಗೆ? ಆಗಿದಾರ? ಆಗಿಲ್ಲ ಅಂತ ಕಾಣುತ್ತೆ. ಅದರಿಂದಾಗಿ ತೇನಾಸಿ ಹರಿಣಃ ಕೃಶಃ, ಅದರಿಂದ ನೀನು ಸೊರಗಿರಬೇಕು. ಇದು ಬಹಳ ಮುಖ್ಯ. ಯಾಕೆಂದ್ರೆ ಒಳ್ಳೆ ಮಾತಾಡುವ ಮಿತ್ರರಿಲ್ಲದೆ ಹೋದ್ರೆ ಬೌದ್ಧಿಕ ಸಖ್ಯಕ್ಕಿಂತ ಮಿಗಿಲಾದದ್ದಿನ್ನೇನಿದೆ? ಆದ್ರೆ ಇವನು ಹಾಕಿದ್ದಿಲ್ಲಿ ಒಳ್ಳೆ ಪ್ರಜ್ಞಾವಂತ, ನನ್ನಂಥವನನ್ನ ಬಿಟ್ಟುಬಿಟ್ರೆ ಇನ್ನು ಮುಂದೆ ಸುಖ ಇರಲ್ಲ ಅಂತಂದ. ತಿಳಿದವನು ಬೇಕು. ನಮ್ಮನ್ನು ತಿಳಿಯುವ ಮಿತ್ರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಎಲ್ಲರ ಅಪೇಕ್ಷೆ ಅದು, ನಮ್ಮನ್ನು ತಿಳಿಬೇಕು. ನನ್ನ ದೌರ್ಬಲ್ಯಗಳನ್ನಾಗಲಿ ಪ್ರಾಬಲ್ಯಗಳನ್ನಾಗಲಿ ತಿಳಿಯುವ ಒಬ್ಬ ಗೆಳೆಯ ಬೇಕು. ಆ ಗೆಳೆಯ ಇಲ್ಲದೆ ಹೋದ್ರೆ ಬಾಳಲ್ಲೇನು ಸುಖ ಇದೆ? ಅದರಿಂದಾಗಿ ಪ್ರಾಯ ಅಂತವರೊಬ್ರು ಇಲ್ಲ ಅಂತ ಕಾಣುತ್ತೆ ನಿನಗೆ. ಆಮೇಲೆ ಸಾಧೂನಾಂ ಚರಿತಾನ್ಯಪಿ, ಪ್ರಾಯ ನೀನು ಮಿತ್ರರನ್ನ ಬಿಡ್ಲಿಕ್ಕೆ ಏನು ಕಾರಣ? ಒಳ್ಳೆಯ ನಡೆ. ನಿನ್ನಲ್ಲಿ ಒಳ್ಳೆಯ ನಡೆ ಇಲ್ಲದೆ ಹೋದ್ರೆ ಮಿತ್ರರ ಫ್ರೆಂಡ್ಸ್ ಎಲ್ಲ ಬಿಡ್ತಾ ಹೋಗ್ತಾರೆ ನಿನ್ನನ್ನು. ಯಾರು? ಒಳ್ಳೆ ಮಿತ್ರರು ಬಿಡ್ತಾ ಹೋಗ್ತಾರೆ. ದಡ್ಡನ ಮಕ್ಕಳು, ಪೆಕ್ರುಗಳು ಜೊತೆಲಿದ್ರೆ ಏನು ಸುಖ ರೀ ಅದು? ಪ್ರಾಯ ಅಂಥವರು ಒಳ್ಳೆ ಮಿತ್ರರನ್ನ ಮತ್ತೆ ಒಳ್ಳೆ ನಡತೆಯನ್ನ ಬಿಟ್ಟಿರಬೇಕು ಅಂತ ಕಾಣುತ್ತೆ. ನಾನು ಏನನ್ನು ಕಳ್ಕೊಂಡಿದ್ದೀನಿ ಅಂತ ಹೇಳಿ ನಿನಗೆ ಗೊತ್ತಾಗ್ತಾ ಇಲ್ಲ. ಅದರಿಂದಾಗಿ ತೇನಾಸಿ ಹರಿಣ ಕೃಶಃ. ಅವೃತ್ಯ ಕ್ಲಿಶ್ಯಮಾನೋ ಹಿ ಮೃತ್ಯು ಪ್ರಾಯಾನ್ ವಿಗರಹಯನ್ ಮಹಾರ್ಥಾನ್ ಧ್ಯಾಯಸೇ ನೂನಂ ತೇನಾಸಿ ಹರಿಣ ಕೃಶಃ. ಪ್ರಾಯ ಇನ್ನೊಂದರಿಂದಲೂ ಕೂಡ ತೇನಾಸಿ ಹರಿಣ ಕೃಶಃ. ಏನು? ಅವೃತ್ಯ ಕ್ಲಿಶ್ಯಮಾನೋಹಿ, ಊಟ ಇಲ್ಲದೆ ಬಳಲ್ತಾ ಇರಬೇಕು. ಒಂದು ವೃತ್ತಿ ಅಂದ್ರೆ ಬದುಕು.
ಬದುಕಿಲ್ಲದೆ ಒದ್ದಾಡ್ತಾ ನೀನು ಆರಿಸಿಕೊಂಡ ವೃತ್ತಿಯ ಮೂಲಕ ಮೃತ್ಯುಪ್ರಾಯಾನ್ ಮಹಾರ್ಥಾನ್ ವಿಗರ್ಹಯನ್, ನಿನಗೆ ಬಹಳ ದೊಡ್ಡ ದೊಡ್ಡ ಆಂಬಿಷನ್, ಏನು ಅದಾಗ್ಬಿಡ್ಬೇಕು ಇದಾಗ್ಬಿಡ್ಬೇಕು ಅಂತ, ಅದು ಸಿಗಲ್ಲ ಬಿಡಲ್ಲ. ಇದ್ದದ್ದನ್ನು ಅನುಭವಿಸಯ್ಯ ಅಂತಂದ್ರೆ ಇದ್ದದ್ದನ್ನು ಬಿಟ್ಬಿಡಿ. ಈ ತಂಪು ಪಾನೀಯದ ಜಾಹೀರಾತು, ಆಮೇಲೆ ಯಾವುದ್ಯಾವುದೋ ತಿಂಡಿ ತಿನಿಸುಗಳ ಜಾಹೀರಾತು, ಈ ಕೂಡಲೇ ಸ್ವರ್ಗ ಪಡೀರಿ ಅಂತ ಹೇಳುತ್ತೆ ಅಲ್ವೇ? ತಂಪು ಪಾನೀಯದ ಜಾಹೀರಾತು, ತಿನ್ನಿ ಸ್ವರ್ಗ ತಗೊಳ್ಳಿ ಅಂತ ಆ ಥರ ಲೆವೆಲಲ್ಲಿ ಅವರು ಬಿಂಬಿಸ್ತಾರೆ ಜಾಹೀರಾತಿನಲ್ಲಿ. ಸರಿ ತಿನ್ನೋಣ ಅಂತ ಕೂತ್ರೆ ಇನ್ಯಾರೋ ಒಬ್ಳು ಬಂದು ಹೇಳ್ತಾ ಇರ್ತಾಳೆ, ನೋಡಿ ಒಂದು ಈ ಖಾದ್ಯಕ್ಕೆ ಹಾಕುವ ದುಡ್ಡನ್ನು ಇನ್ವೆಸ್ಟ್ ಮಾಡಿಬಿಡಿ ಅಂತ ಹೇಳ್ತಾಳೆ. ತಿನ್ನೋದಾ ಬಿಡೋದಾ? ನೋಡಿ ಇದನ್ನ ತ್ಯಾಗ ಮಾಡ್ತಾ ಹೋಗಿ, ಹಾಕ್ತಾ ಇರಿ, ನೋಡಿ ನೀವು ಎಷ್ಟು ಉನ್ನತವಾದ ಎತ್ತರಕ್ಕೆ ಇರ್ತೀರಾ, ಉನ್ನತವಾದ ಸ್ಥಾನಕ್ಕೆ ಹೋಗ್ತೀರಾ, ಇಷ್ಟು ಸಂಪತ್ತು ಬರುತ್ತೆ, ನಿಮ್ಮ ಉಳಿತಾಯ ಅಂತಾಳೆ. ಈಗ ಈ ಪದಾರ್ಥ ತಿನ್ನೋದಾ, ಉಳಿತಾಯ ಮಾಡಿ ಮತ್ತೆ ಮುಂದೆ ಯಾವತ್ತೋ ಸುಖ ಅನುಭವಿಸೋದ? ಇದು ಒಂದು ಸಮಸ್ಯೆ. ಎರಡನೆಯದ್ದು ಮಹಾರ್ಥಾನ್, ನಾನು ಅದಾಗಬೇಕು ಇದಾಗಬೇಕು, 50 ಮನೆ ಇರಬೇಕು ಬೆಂಗಳೂರಲ್ಲಿ ಅಂತ ಸಂಕಲ್ಪ ಮಾಡಿಬಿಟ್ಟು ಅದಕ್ಕೆ ದುಡಿತಾ ಇರೋದು, 50 ಮನೆ ಇರಬೇಕು ಅಂತ, ಇದು ಮಹಾರ್ಥ. ಆಮೇಲೆ ಮೃತ್ಯುಪ್ರಾಯಾನ್, ಸಾವಿನಂತೆ ಇರುವಂಥದ್ದು. ಇತ್ತ ವಿಗರ್ಹಯನ್, ಆ ಸಂಪತ್ತನ್ನು ಬೈತಾ ಇರೋದು. ಫಸ್ಟು ಇನ್ನೊಂದು ಸಂಪತ್ತನ್ನು ಬೈತಾ ಇರೋದು, ಸಂಪನ್ನರನ್ನ ಬೈತಾ ಇರೋದು. ಅಟ್ ದಿ ಸೇಮ್ ಟೈಮ್ ಅದು ಸಿಕ್ಕಿಲ್ವಲ್ಲ ಅಂತ ಒದ್ದಾಡ್ತಾ ಇರೋದು ಒಳಗಡೆಯಿಂದ. ಈ ಎರಡರ ಗೊಂದಲದಲ್ಲಿ ನೀನು ಸಿಲುಕಿರಬೇಕು ಅಂತ ಕಾಣುತ್ತೆ. ತೇನಾಸಿ ಹರಿಣಃ ಕೃಶಃ, ಅದರಿಂದಾಗಿ ನೀನು ಬಣ್ಣಗೆಟ್ಟಿರುವೆ, ಕೃಶನಾಗಿರುವೆ. ಇದೆರಡೂ ಮಾಡಬಾರ್ದಲ್ವಾ? ಒಂದೋ ಅದು ಸಿಗ್ತಾ ಇಲ್ಲ ಅಂತ ಬಿಟ್ಬಿಡ್ಬೇಕು, ತಾತ್ಕಾಲಿಕ ಸುಖವನ್ನು ಅನುಭವಿಸಬೇಕು. ಎರಡೇ ದಾರಿ ಇರೋದು. ಎರಡೂ ಒಟ್ಟಿಗೆ ಮಾಡ್ತಾ ಇರಬಾರದು. ಮತ್ತೆ ಸಂಪನ್ನರನ್ನ ಬೈದುಕೊಂಡಿದ್ರೆ ಏನು ಪ್ರಯೋಜನ? ಮೊದಲೆಲ್ಲ, ಈಗ ಈ ಓಲಾದವರು ಆಮೇಲೆ ಉಬರ್ನವರು ಬಂದ್ಬಿಟ್ಟು ಅವ್ಯವಸ್ಥೆ ಅಂದ್ರೆ ಅವ್ಯವಸ್ಥೆ ಅಂದ್ರೆ ಪಾಪ ಗ್ರಾಹಕರ ಹತ್ರ ಹೆಚ್ಚು ಮಾತನಾಡಬೇಡಿ ಅಂತ ಹೇಳ್ಬಿಟ್ಟಿರ್ತಾರೆ ಅವ್ರಿಗೆ, ಉಬೆರ್ನವ್ರಿಗೆ ಮತ್ತೆ ಓಲಾದವ್ರಿಗೆ. ಜೀವನದ ಒಂದು ದೊಡ್ಡ ಸ್ವಾರಸ್ಯ ತಪ್ಪೋಯ್ತು ನನ್ನಂಥವ್ರಿಗಂತೂ. ಯಾಕೆಂದ್ರೆ ಮೊದಲು ಆಟೋದವರು ಹೆಂಗ್ ಮಾತಾಡ್ತಾ ಇದ್ರು ಗೊತ್ತಾ? ಅಯ್ಯೋ ರಾಮ, ಎಷ್ಟೆಷ್ಟು ಚಿತ್ರವಾದ ಮಾತುಗಳು ಅಂದ್ರೆ, ನಮಗೆ ಅವ್ರ ಲೆವೆಲ್ ಎಲ್ಲ ಎಲ್ಲಿದೆ, ಏನು ಯೋಚನೆ ಮಾಡ್ತಾ ಇರ್ತಾರೆ, ಅವ್ರಿಗೇನು ಬೇಕು, ಅವ್ರ ನಿರೀಕ್ಷೆ ಏನು, ಅದೆಲ್ಲ ಗೊತ್ತಾಗೋದು. ಅಪ್ಪಿ ತಪ್ಪಿ ಯಾರಾದರೂ ಒಬ್ಬ ಕತ್ತಿ ಕೊಡ್ಲಿ ಸುತ್ತಿಗೆ ಧ್ವಜ ಇಟ್ಕೊಂಡವನ್ನ ಆಟೋ ಹತ್ತು ಬಿಟ್ರೆ, ಅಂದ್ರೆ ಕಮ್ಯುನಿಸ್ಟ್ ಪಕ್ಷದ ಸಿಂಬಲ್, ಅವನು ಆಟೋ ಹತ್ತು ಬಿಟ್ರೆ ಉಂಟಲ್ಲ, ಊತಕ್ಕೂ ಬೈಕೊಂಡು ಹೋಗ್ತಾ ಇರೋನು. ಯಾರನ್ನ? ನಮ್ಮನ್ನೇ. ಇದೆಲ್ಲ ಇದ್ರೆ ಸುಖ ಇಲ್ಲ. ನೋಡಿ ಆ ಶ್ಲೋಕ ಇನ್ನೊಮ್ಮೆ ಹೇಳ್ತಾನೆ, ಅವೃತ್ಯ ಕ್ಲಿಶ್ಯಮಾನೋಹಿ, ಬೇರೆ ಒಂದು ಜಾಬ್, ವೃತ್ತಿ ಇಲ್ಲದೆ ಇದ್ದಿದ್ದರಲ್ಲಿಯೇ ಒದ್ದಾಡುತ್ತಾ, ಮೃತ್ಯುಪ್ರಾಯಾನ್, ಸತ್ತರೂ ಸಿಗದ ಮಹಾರ್ಥಾನ್, ಸಂಪತ್ತುಗಳನ್ನು ವಿಗರ್ಹಯನ್ ಬೈಯುತ್ತಾ, ಅಥವಾ ಮಹಾರ್ಥಾನ್ ಅನ್ನೋದಕ್ಕೆ ಸಂಪನ್ನರು, ಯಾರಿಗೆ ಹಣ ಇರುತ್ತೆ ಅವರನ್ನ ಬೈಯುತ್ತಾ, ನಿತ್ಯಂ ಧ್ಯಾಯಸೆ, ಅದು ಬೇಕು ಬೇಕು ಅಂತ ಒಳಗಡೆಯಿಂದ ಧ್ಯಾನ ಮಾಡ್ತಾ ಇರ್ತಿ. ತೇನಾಸಿ ಹರಿಣ ಕೃಶಃ, ಪ್ರಾಯ ಅದರಿಂದಾಗಿ ಬಣ್ಣಗೆಟ್ಟಿರಬೇಕು ನೀನು, ಅದರಿಂದಾಗಿ ಸೊರಗಿರಬೇಕು. ಪರಕಾರ್ಯಾಧಿಕಾರಸ್ಥಾ ಸದ್ಗುಣೈರಧಮಾನರಾಹ ಅವಜಾನಂತಿ ನೂನಾಂ ತ್ವಾಂ ತೇನಾಸಿ ಹರಿಣ ಕೃಶಃ. ಸದ್ಗುಣೈ ಅಧಮಾನರಾಹ, ಇನ್ನೊಂದು ಒಳ್ಳೆ ಪ್ರಬಲವಾದ ಶಕ್ತಿ ಇರುತ್ತೆ ಅವರು,
ಪರಕಾರ್ಯಾಧಿಕಾರಸ್ಥಾಹ, ಬೇರೆ ಯಾರೋ ಒಬ್ಬರು ಉನ್ನತವಾದ ಸ್ಥಾನವನ್ನು ಕೊಟ್ಟಿರ್ತಾರೆ ಅವ್ರಿಗೆ. ಅಧಮರಾದ ಜನರು, ನಿನಗಿಂತ ಕಳಪೆ ಜನ, ಅವರು ನಿನ್ನನ್ನು ಅವಮಾನ ಮಾಡ್ತಾರೆ ನಿತ್ಯವಾಗಿ. ಅವಜಾನಂತಿ, ಅವರಿಗೆ ಒಳ್ಳೆ ಗುಣಗಳಿಲ್ಲ. ಇವತ್ತಿನ ಪರಿಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಒಳ್ಳೆ ಸ್ಕಿಲ್ ಸೆಟ್ ಇಲ್ಲ. ಈಗ ಒಂದು ಸಾಫ್ಟ್ವೇರ್ ಕಂಪನಿಯವರು ಯಾರಿಗೋ ಒಬ್ಬರು ಸರ್ಕಾರಿ ಯೋಜನೆಯನ್ನು ತಗೊಂಡಿರ್ತಾರೆ ಅಂತ ಇಟ್ಕೊಳ್ಳೋಣ. ಅವರಿಗೆ ಓ ನಾಮ ಗೊತ್ತಿರಲ್ಲ ಆ ಸರ್ಕಾರಿ ಅಧಿಕಾರಿಗಳಿಗೆ. ಈ ಚೆನ್ನಾಗಿ ಸಾಫ್ಟ್ವೇರ್ ಬಂದವನನ್ನ ಅವರು ಚೀಕರಿಸ್ತಾ ಧಿಕ್ಕರಿಸ್ತಾ ಇರ್ತಾರೆ. ಆಗ ಇವನಿಗೆ ಒಳ್ಳೆ ಸ್ಕಿಲ್ ಸೆಟ್ ಇದೆ, ಇವರಿಗಿಂತ 100 ಪಟ್ಟು ಜ್ಞಾನ ಇದೆ, ಇವುಗಳಿಗೇನೂ ಇಲ್ಲ, ಕೇವಲ ಅಧಿಕಾರ ಮಾತ್ರ ಇರೋದು. ನಿತ್ಯವೂ ಅವಮಾನ ಮಾಡ್ತಾ ಇರ್ತಾರೆ. ತೇನಾಸೆ ಹರಿಣ ಕೃಶಃ. ಆ ತರಹದ ವರ್ತನೆ ಏನಾದರೂ ಇದ್ರೆ, ಆ ತರಹದ ಪ್ರಸಂಗ ಇದ್ರೆ ನೀನು ಸೊರಗಿ ಹೋಗ್ತೀಯ, ಬಣ್ಣಗಿಡ್ತೀಯ. ಗುಣವನ್ ನಿರ್ಗುಣಾನನ್ಯಾನ್ ನೂನಂ ಪಶ್ಯಸಿ ಸತ್ಕೃತಾನ್ ಪ್ರಾಜ್ಞೈರಪ್ಯವಿನೀತಾತ್ಮ ತೇನಾಸೆ ಹರಿಣ ಕೃಶಃ. ಇನ್ನೊಂದು ಕಾರಣದಿಂದ ಗುಣವತ್ ನಿರ್ಗುಣಾನ್ ಅನ್ಯಾನ್ ನೂನಂ ಪಶ್ಯಸಿ. ಗುಣವೇ ಇರದವರು ಲೋಕದಲ್ಲಿ ಉನ್ನತವಾದ ಸತ್ಕಾರ ಸಿಗ್ತಾ ಇರುತ್ತೆ ಅವರಿಗೆ. ಅವರು ನೋಡಿ, ಅಯ್ಯೋ ನನಗೆ ಗುಣ ಇದೆ, ನನಗೆ ಈ ತರಹದ ಸನ್ಮಾನ ಇಲ್ಲ, ಅಯ್ಯೋ ನನಗೆ ಗುಣ ಇದೆ, ಲೋಕದಲ್ಲಿ ನನಗೆ ಈ ತರಹದ ರೆಕಗ್ನಿಷನ್ ಇಲ್ಲ, ನನಗೆ ಗುಣ ಇದೆ, ಐ ಹ್ಯಾವ್ ನೋ ಫೇಮ್, ನನಗೆ ಕೀರ್ತಿ ಇಲ್ಲ ಅಂತ ಹೇಳಿ ಒದ್ದಾಡ್ತಾ ಇದ್ದೀ. ಯಾರಿಗೆ ಹೀಗೆ ಇರುತ್ತೆ ಅವನು ಸೊರಗಿರ್ತಾನೆ, ಕೃಶನಾಗಿರ್ತಾನೆ. ಪ್ರಾಜ್ಞೈರಪಿ ಅವಿನೀತಾತ್ಮ, ಒಳ್ಳೆ ಪ್ರಾಜ್ಞರು ನಿನ್ನ ಬಗ್ಗೆ ತಗೊಂಡಿರಲ್ಲ, ನಿನ್ನನ್ನು ಅವರು ಲೆಕ್ಕಿಸಿರಲ್ಲ, ಅದು ನಿನಗೆ ನೋವು ಅಂತ. ಪ್ರಾಜ್ಞರು ಅಂತ ನೀನು ಯಾರನ್ನು ಅನ್ಕೊಂಡಿದ್ಯೋ ಅವರು ಕೂಡ ಆಗಬಹುದು. ನನ್ನನ್ನು ಲೆಕ್ಕಿಸ್ತಾ ಇಲ್ಲ, ನನ್ನ ರೆಕಗ್ನೈಸ್ ಮಾಡ್ತಾ ಇಲ್ಲ ಅಂತ ನಿನಗಿರಬೇಕು. ಪ್ರಾಯ ಅದರಿಂದ ಸೊರಗಿರುವೆ, ಅದರಿಂದ ತೆಳ್ಳಗಿದ್ದೀಯೋ ಏನೋ. ಊಟದೊಂದು ಬರಲಿಲ್ಲ. ಸಂಪೀಡ್ಯಾತ್ಮಾನಮಾರ್ಯತ್ವಾತ್ ಪರಿಭೂಯ ತತೋ ಹರಿಃ ಜಿತಂ ತ್ವಾಂ ಮನ್ಯತೆ ಸಾಧೋ ತೇನಾಸೆ ಹರಿಣ ಕೃಶಃ. ಸಂಪೀಡ್ಯಾತ್ಮಾನಮಾರ್ಯತ್ವಾತ್, ನಾನು ದೊಡ್ಡವನು ಅಂತ ನಿನ್ನ ಶತ್ರು ನಿನ್ನನ್ನು ತೀವ್ರವಾಗಿ ಕಡೆಗಣಿಸ್ಬಿಡ್ತಾನೆ. ವಾಸ್ತವಿಕವಾಗಿ ನಾವು ಅವನು ಮುಖಾಮುಖಿ ಭೇಟಿಯಾಗಿರೋದಿಲ್ಲ, ಏನೂ ಮಾಡಿರೋದಿಲ್ಲ. ಆಯ್ತಾ? ಜಿತಂ ತ್ವಾಂ ಮನ್ಯತೆ, ನಿನ್ನನ್ನ ಸೋತಿದ್ದಾನೆ ಅಂತ ಅವನು ಡಿಕ್ಲೇರ್ ಮಾಡಿಬಿಡ್ತಾನೆ. ಈ ತರಹನೇ ಬಹಳ ಆಗಿ 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 ತೇನಾಸಿ ಹರಿಣ ಕೃಶಃ. ಇದು ಇವತ್ತಿನ ಸಂದರ್ಭದಲ್ಲಿ ಬಹಳ ವಿಶೇಷತಃ ಸಾರ್ವಜನಿಕ ವಲಯದಲ್ಲಿರೋ ನಮ್ಮಂಥವರಿಗೆ ಇದು ಬಹಳ ಆಗತ್ತೆ. ನಮ್ಮ ಪ್ರಶ್ನೆಗಳಿಗೆ ಅಥವಾ ನಾವು ಏನೋ ಒಂದು ಸ್ಟೇಟ್ಮೆಂಟ್ ಇರುತ್ತೆ, ಅದನ್ನು ತಗೊಂಡು ಯದ್ವಾ ತದ್ವಾ ಎಳೆದು ಖಂಡನೆ ಮಾಡಿ ಸೋಲಿಸಿದ್ದೇವೆ ಅಂತ ಹೇಳಿ ಎಲ್ಲ ಕಡೆ ಹಾಕ್ತಾರೆ. ನಾನು ಒಂದು ಸ್ಟೇಟ್ಮೆಂಟು ಕೊಟ್ಟಿದ್ದೆ, ಜನ ಭಾಗವತ ಯಾಕೆ ಓದ್ತಾರೆ ಇವತ್ತು ನಮ್ಮ ಫೀಲ್ಡಿನಲ್ಲಿ, ಜನ ಕೇಳ್ತಾ ಇದ್ದಾರೆ ಅಂತ. ನೀವೆಲ್ಲ ವೇದ ಹೇಳಿ ಅಂತ ಕೇಳಿ ಅವಾಗ ಓದ್ತಾರೆ ಅಂತ ಹೇಳಿದ್ದೆ ನಾನು. ಇಷ್ಟೇ, ಇನ್ನೇನು ಹೇಳಲಿಲ್ಲ. ಅದಕ್ಕೆ ನಾನಿರೋ ಒಂದು ಗ್ರೂಪಿನಲ್ಲಿ ಬಂತು ಖಂಡನೆ ಖಂಡನೆ. ಅಯ್ಯಯ್ಯೋ ರಾಮ, ನಾ ಏನಾದರೂ ಸೂಕ್ಷ್ಮ ಮನಸ್ಸಿನವನಾಗಿದ್ದರೆ ಚೂರಿ ತಗೊಂಡು ಚುಚ್ಕೊಂಡ್ಬಿಡ್ಬೇಕಿತ್ತು. ನಾನು ನೋಡಿ ನಕ್ಕೆ ಅಷ್ಟೇ ವಿನಃ ಯಾವೊಂದು ಚೂರು ಸಂಕಟ ಆಗಲಿಲ್ಲ.
ಅದರಿಂದಾಗೆ ದಪ್ಪ ಆಗಿದ್ದೀನಿ, ಗೊತ್ತಲ್ಲ ನಿಮಗೆ. ಅದರಿಂದಾಗಿ ನಾಹಮಸ್ಮಿ ಹರಿಣ ಕೃಶಃ. ಕಾರಣ ಏನು ಅಂದ್ರೆ ಅದನ್ನೆಲ್ಲ ಲೆಕ್ಕಿಸಬಾರದು. ಪ್ರಾಯ ನೀನು ಆ ಥರದ್ದು ಲೆಕ್ಕಿಸಿದ್ದಿ ಅಂತ ಕಾಣುತ್ತೆ. ಒಂದು ಸ್ವಲ್ಪ ದಿವಸದ ಕೆಳಗಡೆ ಒಬ್ಬ ಇವನು ಸತ್ಯಪ್ರಕಾಶ ಸೀತಾರಾಮ ಅಂತ ಒಬ್ಬ, ಅವನು ನಮ್ಮ ಗುರುಗಳ ಗೋವಿಂದಾಚಾರ್ಯರ ಹೆಸರಿನಿಂದ ಶುರು ಮಾಡಿದ. ಸಮಗ್ರ ಮಾಧ್ವರನ್ನ ಬೈಲಿಕ್ಕೆ, ವಿಶೇಷತಃ ಮಧ್ವಾಚಾರ್ಯರನ್ನ ಕೆಳಗಡೆ ಮಾಡಲಿಕ್ಕೆ, ನಾರಾಯಣ ಪಂಡಿತಾಚಾರ್ಯರನ್ನಂತೂ ತೀವ್ರವಾಗಿ ಟೀಕಿಸಿ ಅವನು ಕ್ಷಣಚಿತ್ತ ಕ್ಷಣಪಿತ್ತ. ಅವನು ಹೇಳ್ತಾ ಇದ್ದದ್ದು, ನಾನು ಮತ್ತೆ ಗೋವಿಂದಾಚಾರ್ಯರು ಇಬ್ಬರೂ ಕೂಡ ಎಸ್.ಕೆ. ರಾಮಚಂದ್ರಾಯರ ಹತ್ರ ಗೀತಾವಿವೃತ್ತಿ ಪಾಠಕ್ಕೆ ಹೋಗಿದ್ದೀವಿ ಅಂತ. ಅಟ್ ದಿ ಸೇಮ್ ಟೈಮ್ ಇನ್ನೊಂದು 5 ನಿಮಿಷ ಬಿಟ್ಟು ನಾನು ಗೋವಿಂದಾಚಾರ್ಯನ ಇದುವರೆಗೂ ನೋಡಿಲ್ಲ ಅಂದ. ಅಟ್ ದಿ ಸೇಮ್ ಟೈಮ್ ನಾನು ವಿಜಯ ಸಿಂಹ ಇಬ್ರು ಕೂಡ ಗೋವಿಂದಾಚಾರ್ಯ ಹತ್ರ ಪಾಠಕ್ಕೆ ಹೋಗ್ತಾ ಇದ್ವಿ ಅಂತಂದ. ನಾನು ನಿಜವಾಗಿ ನೋಡಿರ್ಲಿಲ್ಲ ಅವನ್ನ. ನಮ್ಮ ಮಂಜುನಾಥನ್ ಕೇಳಿದ್ರೆ ಗೊತ್ತಾಗತ್ತೆ, ನಾನು ಯಾರು ಅಂತಾನೆ ನೋಡಿರ್ಲಿಲ್ಲ ನಾನು ಅವನ್ನ, ಇವತ್ತಿಗೂ ನೋಡಿಲ್ಲ. ಅದರಿಂದ ಅವಾಗ ಒಂದು ಸ್ವಲ್ಪ ಕಾಲ ಕೊರೋನಾ ಶುರು ಆಗ್ತಾ ಇದ್ದ ಸಮಯ ಅವಾಗ, ಅಥವಾ ಕೊರೋನಾಗಿಂತ ಒಂದು ತಿಂಗಳೇನೋ ಮುಂಚೆ. ಅಲ್ಲಲ್ಲ, ಆಯ್ತು ಅಲ್ಲಲ್ಲ ಹೇಳಿದ್ದು. ಅಲ್ಲಿ ನನ್ನ ವಿರುದ್ಧ ನಿರಂತರವಾಗಿ ಅವರು ಬರಲಾಗದ ಹೇಳಿ ಅದ್ದು ಇದ್ದು ಎಲ್ಲ ಬರದ. ಅವಾಗ ನಾನು ಒಂದು ಚೂರು ಸಂಕಟ ಪಡಲಿಲ್ಲ. ಬೈತಾ ಇದ್ದಾರೆ, ಆಗಲಿ ಸಂತೋಷ, ನಾನು ಬೈಗಳ ಎಂಜಾಯ್ ಮಾಡೋದು. ನಮ್ಮ ಪೇದಾರ ಸ್ವಾಮಿಗಳ ಒಂದು ಗುಣ, ನನ್ನನ್ನು ಬೈದ್ರೆ ಬಹಳ ಖುಷಿ ಆಗುತ್ತೆ. ಹಾಗೆ ನಾನು ಆರಾಮಾಗಿದ್ದೆ. ಅದರಿಂದ ಆ ಥರದವರು ಏನಾದರೂ ಪ್ರಾಜ್ಞೈರಪಿ ಅವಿನೀತಾತ್ಮ ತೀವ್ರವಾಗಿ ಸಂಪೀಡ್ಯಮಾನ ಮಾರಿಯತ್ವಾತ್, ತಾವು ಮಿಗಿಲು ಅಂತ ತಮಗೆ ತಾವೇ ಅಂದುಕೊಂಡು ನಿನ್ನನ್ನು ತೀವ್ರವಾಗಿ ಧಿಕ್ಕರಿಸಿ ಜಿತಂ ತ್ವಾಂ ಮನ್ಯಂತೆ, ನಿನ್ನನ್ನ ಸೋತಾವನು ಅಂತ ಹೇಳಿದರೆ ನಿನಗೆ ಸಂಕಟ ಆಗಿ ಒಳಗಡೆಯಿಂದ ತೇನಾಸಿ ಹರಿಣಃ ಕೃಶಃ, ಅದರಿಂದ ಬಣ್ಣಗೆಟ್ಟಿರುವೆ, ಸಣ್ಣಗಾಗಿರುವೆ. ಕ್ಲಿಶ್ಯಮಾನಾನ್ ವಿಮಾರ್ಗೇಶು ಕಾಮಕ್ರೋಧ ಧೃತಾತ್ಮನಃ ಮನ್ಯೇನುಧ್ಯಾಯಸಿ ಜನಾನ್ ತತೇನಾಸಿ ಹರಿಣ ಕೃಶಃ. ಇನ್ನು ಕಾಮಕ್ರೋಧ ಧೃತಾತ್ಮನಃ, ಕಾಮದಿಂದಲೂ ಕ್ರೋಧದಿಂದಲೂ ಸಂಕಟಗೊಂಡು ಒಳಗಡೆಯಿಂದ ಅವರೇ ಹೊರಗಡೆ ಅವ್ರಿಗೂ ಕಾಟ ಕೊಡ್ತಾ ಇರುವವರನ್ನ ನೀನು ಯೋಚನೆ ಮಾಡ್ಕೊಂಡು ಒದ್ದಾಡ್ತಾ ಇದ್ದಿ ಅಂತ ಕಾಣುತ್ತೆ. ಯಾಕೆಂದ್ರೆ ಒಬ್ಬ ವಿಪರೀತ ಕಿರಿಕಿರಿ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ಅವನು ಒಳಗಡೆ ಅಷ್ಟೇ ಕಿರಿಕಿರಿ ಆಗಿರುತ್ತೆ. ಒಬ್ಬ ಓವರ್ ರಿಯಾಕ್ಟಿವ್ ಆಗಿ ತೀವ್ರವಾಗಿ ಎಲ್ಲರನ್ನ ಬೈತಾ ಇರ್ತಾನೆ, ಅವನು ಒಳಗಡೆಯಿಂದ ವಿಪರೀತ ಕಿರಿಕಿರಿ ಆಗ್ತಾ ಇರುತ್ತೆ ಅವನಿಗೆ. ಆ ತರಹದ ಕ್ಯಾರೆಕ್ಟರ್ಗಳು ಸುತ್ತಮುತ್ತ ಇರ್ತವೆ. ಅವ್ರನ್ನ ನೆನಪಿಸ್ಕೊಂಡು ನನ್ನ ಮೇಲೆ ಸುಮ್ಮನೆ ಅನ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅವರನ್ನ ನೆನೆದು ಅಯ್ಯೋ ಅವರಿಂದ ಜಗತ್ತಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಒದ್ದಾಟ. ಅನ್ಯಾಯ ಆಗ್ತಾ ಇರೋದು ಹೌದು, ಆದರೆ ನೀನು ಚಿಂತನೆ ಮಾಡಿದ್ರೆ ಏನು ಪ್ರಯೋಜನನೂ ಇಲ್ಲ. ತೇನಾಸಿ ಹರಿಣ ಕೃಶಃ, ಅದರಿಂದ ನೀನು ಸೊರಗಿರಬೇಕು, ಬಣ್ಣಗಿಟ್ಟಿರಬೇಕು. ಪ್ರಾಜ್ಞೈರ ಪೂಜಿತೋ ನೂನಂ ಪ್ರಾಜ್ಞೈರಪ್ಯಭಿನಂದಿತಃ ಹ್ರೀಮಾನ ಮರ್ಷಿ ದುರ್ವೃತ್ತಃ ತೇನಾಸಿ ಹರಿಣ ಕೃಶಃ. ಬುದ್ಧಿವಂತರು ಯಾರು ನಿನ್ನನ್ನ ಪೂಜಿಸದೇ ಇರಬೇಕು, ಆಗಲೂ ಸಂಕಟ ಆಗತ್ತೆ. ಯಾಕೆಂದ್ರೆ ಲೋಕದಲ್ಲಿ 10 ಜನ ಬುದ್ಧಿಹೀನರು ಮೆರೆಸಿದ್ರೆ ಏನು ಪ್ರಯೋಜನ? ಬುದ್ಧಿವಂತರು ಒಬ್ಬರು ಕೂಡ ತಿರುಗಿ ನೋಡದೆ ಹೋದ್ರೆ ಅಲ್ವೇ? ನನಗೆ ಆಶ್ಚರ್ಯ ಆಗೋದು ನಟರು ಹೇಗಿರ್ತಾರೆ ಅಂತ. ಅತ್ಯಂತ ದಡ್ರು ನನ್ನನ್ನು ಬೆಂಬಲಿಸ್ತಾ ಇದ್ದಾರೆ, ನನ್ನ ಫ್ಯಾನು ಎಸಿಗಳೆಲ್ಲ ಆಗಿದ್ದಾರೆ, ಒಬ್ಬ ಬುದ್ಧಿವಂತ ಇಲ್ಲ ಅಂತ ಅವ್ರಿಗೆ ಅನ್ಸಲ್ಲ ಯಾಕೋ. ಆದರೆ ಅದನ್ನು ಯೋಚನೆ ಮಾಡಿದ್ರೆ
ಪ್ರಾಜ್ಞೈ ಅಪೂಜಿತ ನಿತ್ಯಂ. ಬುದ್ಧಿವಂತರು ನಮ್ಮನ್ನ ಗುರುತಿಸದೇ ಇದ್ದರೆ ಸಂಕಟ ಆಗಬೇಕು. ಪ್ರಾಯ ಅಷ್ಟು ಸೂಕ್ಷ್ಮ ಮನಸ್ಸು ನಿನಗಿರಬೇಕೋ ಏನೋ. ಇದು ಹೊಗಳುವಿಕೆಯೂ ಹೌದು, ತೆಗಳುವಿಕೆಯೂ ಆಗಿರುತ್ತೆ. ಪ್ರಾಜ್ಞೈರಪ್ಯಭಿನಿಂದಿತ, ಪ್ರಾಜ್ಞರು ಚೆನ್ನಾಗಿ ನಿಂದನೆ ಮಾಡಿರಬೇಕು ನಿನ್ನನ್ನ. ಹ್ರೀಮಾನಮರ್ಷಿ, ಹ್ರೀಮಾನ್ ನಾಚಿಕೆ, ಕೆಟ್ಟ ಕೆಲಸ ಮಾಡ್ತಾ ಇದಿ ಅಂತ ನಿನಗೇ ಗೊತ್ತು, ಆದ್ರೆ ನಿನಗೇ ಒಳಗಡೆಯಿಂದ ಒಂದು ನಾಚಿಕೆ ಇದೆ. ಅಮರ್ಷಿ, ಎಲ್ಲರ ಎದುರುಗಡೆ ಸಿಡುಕ್ತಾ ಇರ್ತೀಯ, ಎಲ್ಲರ ಸಿಡುಕಿಗೆ ಒಳಗಾಗಿರ್ತೀಯ. ಪ್ರಾಯ ಈ ತರಹ ಇದ್ರೆ ತೇನಾಸಿ ಹರಿಣ ಕೃಶಃ, ಅದರಿಂದ ಬಣ್ಣಗೆಟ್ಟಿರಬೇಕು, ಸೊರಗಿರಬೇಕು. ನೂನ ಮಧ್ಯ ಸತಾಂ ಮಧ್ಯೆ ತವ ವಾಕ್ಯಮನುತ್ತಮಂ ನಭಾತಿ ಕಾಲೇ ಭೀತಂ ತೇನಾಸಿ ಹರಿಣ ಕೃಶಃ. ಅಥವಾ ಪ್ರಜ್ಞಾವಂತರ ನಡುವೆ ನಿನ್ನ ಮಾತನ್ನ ಕೇಳುವವರೇ ಇಲ್ಲವಾಗಿರಬೇಕು. ನೀನು ಹೇಳಿದ್ದು ಟೈಮ್ಲಿ ಆಗಿರ್ಲಿಕ್ಕಿಲ್ಲ. ನೀನು ಹೇಳಿರ್ತೀಯ, ಆ ಮಾತು ಸರಿಯಾಗಿರಲ್ಲ. ಈ ತರಹ ಆದರೂ ಕೂಡ ನೀನು ಬಣ್ಣಗೆಟ್ಟಿರ್ತೀಯ, ಸೊರಗಿರ್ತೀಯ. ನಾನು ಏನು ಹೇಳ್ತೇನೆ ಅದು ತಪ್ಪಾಗಿ ಈಗ ಪ್ರೂವ್ ಆಗ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ಹೇಳ್ತಾ ಇರ್ತಾನೆ, ನೋಡು ನಿನ್ನ ಮಾತು ಸರಿ ಇಲ್ಲ ಅಂತ ತೋರಿಸ್ಬಿಡೋದು. ಯಾವುದೋ ಒಂದರ ಬಗ್ಗೆ ಹೇಳ್ತಾ ಇದ್ರಿ, ಈಗಂತೂ ಅದು ಬಹಳ ಇದೆ, ಇದು ಬಹಳ ಸುಲಭವಾಗಿ ಮಾಡಬಹುದು. ನಿಮ್ಮ ಮಾತು ಸರಿ ಇಲ್ಲ ಅಂತ ಹೇಳಿ ಅವ್ರಿಗೆ ಬೇಕಾದ ವೆಬ್ಸೈಟಿನಿಂದ ತೆಗೆದು ತೋರಿಸ್ಬಿಡ್ಬೋದು. ಏನು ವೆಬ್ಸೈಟಿನಲ್ಲಿ ಎರಡೂ ತರಹದ ಡೇಟಾ ಇರುತ್ತೆ, ನಿಮಗೆ ಬೇಕಾದ್ದು, ನಿಮಗೆ ಬೇಡದ್ದು. ಅದೇ ಅದೇ ಹೇಗೆ ಹಾಕ್ಬಿಟ್ರಾಯ್ತು. ನೋಡಿ, ಮೋದಿ ಕಾಲದಲ್ಲಿ ಹೆಚ್ಚಿನ ಆಪರೇಷನ್ ಆಗಿದೆ ಅಂತ ನೀವು ಹೇಳಿದ್ರೆ, ಇನ್ನೊಂದು ವೆಬ್ಸೈಟ್ ಅಲ್ಲಿ ಇಲ್ಲ, ಮನಮೋಹನ್ ಸಿಂಗ್ ಕಾಲದಲ್ಲಿ ಹೆಚ್ಚಿನ ಅದಾಗಿದೆ ಅಂತ ತೋರಿಸ್ತಾರೆ. ಇದು ದೊಡ್ಡ ಸಂಗತಿಯೇ ಅಲ್ಲ. ನಿಮಗೇನ್ ಬೇಕೋ ಅದನ್ನು ಕೊಡ್ತಾ ಇದ್ದಾರೆ, ಅಲ್ಲಿ ವಾಸ್ತವ ಏನಿರುತ್ತೋ ಅದನ್ನು ತೋರಿಸ್ಬೇಕಾಗ್ತಾ ಇಲ್ಲ. ಯಾವುದನ್ನ ಏನಾಗಿಯೂ ಪ್ರೂವ್ ಮಾಡಬಹುದು. ಯಾಕೆಂದ್ರೆ ನನಗೆ ಬೇಕಾದ ವೆಬ್ಸೈಟು, ನಾನು ಲೆಫ್ಟಿಸ್ಟ್ ಅಜೆಂಡಾ ಒಂದನ್ನು ನೋಡಿದ್ರೆ ಅದು ಕಳ್ಳ ಕಿವಿ ಕಳ್ಳ ಕಣ್ಣು ಇಟ್ಕೊಂಡಿರುತ್ತಲ್ಲ ಮೊಬೈಲ್ಗಳು, ಅದು ತೋರಿಸ್ತಾ ಇರುತ್ತೆ, ನಿಮ್ಗೆ ಬೇಕಾದದ್ದನ್ನೇ ತೋರಿಸುತ್ತೆ. ನೀವು ರೈಟಿಸ್ಟ್ ನಿಲುವಿದ್ರೆ ನಿಮಗೆ ಬೇಕಾದದ್ದನ್ನೇ ತೋರಿಸುತ್ತೆ. ಸತ್ಯ ಇವತ್ತಿಗೂ ಮರೀಚಿಕೆಯೇ. ಈಗಂತೂ ಇದು ಬಹಳ ಸುಲಭ. ಏನು? ನೂನ ಮಧ್ಯ ಸತಾಂ ಮಧ್ಯೆ ತವ ವಾಕ್ಯಮನುತ್ತಮಂ ನಭಾತಿ ಕಾಲೇ ಅಭಿಹಿತಂ. ನೀವು ಯೋಗ್ಯವಾಗಿ ಹೇಳಿರ್ತೀರಾ, ಆದರೆ ಅದನ್ನು ಅವರು ಡಿಸ್ಪ್ರೂವ್ ಮಾಡ್ತಾರೆ, ಇಲ್ಲವೇ ಅವ್ರು ಲೆಕ್ಕಿಸೋದಿಲ್ಲ. ನೀವು ಒಳ್ಳೆ ಸಲಹೆ ಕೊಟ್ಟಿರ್ತೀರ, ಲೆಕ್ಕಿಸೋದೇ ಇಲ್ಲ. ಆಗಲೂ ಕೂಡ ತೇನಾಸಿ ಹರಿಣ ಕೃಶಃ, ನೀನು ಸೊರಗಲಿಕ್ಕೆ ಅದು ಒಂದು ಕಾರಣ. ಶ್ರುತಪೂರ್ವಾನ್ ದೃಷ್ಟಪೂರ್ವಾನ್ ಕುಪಿತಾನ್ ಹೃದಯ ಪ್ರಿಯಾನ್ ಅನುನೇತುಂ ನ ಶಕ್ನೋಷಿ ತೇನಾಸಿ ಹರಿಣ ಕೃಶಃ. ಇನ್ನು ಶ್ರುತಪೂರ್ವಾನ್ ನೀನು ಚೆನ್ನಾಗಿ ಕೇಳಿರ್ತೀಯ, ದೃಷ್ಟಪೂರ್ವಾನ್ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರುತ್ತೆ, ದೃಷ್ಟಪೂರ್ವಾನ್ ಮೊದಲು ನೋಡಿರ್ತೀಯ, ಪರಿಚಯ ಇರುತ್ತೆ, ನಿನ್ನ ಬಗ್ಗೆ ಯಾವುದೋ ಕಾರಣಕ್ಕೆ ಅವ್ರಿಗೆ ಸಿಟ್ಟು ಬಂದಿರುತ್ತೆ. ಹೃದಯ ಪ್ರಿಯ, ನೀನು ಒಳಗಡೆಯಿಂದ ಅವ್ರನ್ನ ಪ್ರೀತಿಸಿರ್ತೀಯ, ಆದರೆ ಅವರು ಸಿಟ್ಟು ಮಾಡಿಕೊಂಡಾಗ ನಿನಗೆ ಅವ್ರನ್ನ ಸಂತೈಸ್ಲಿಕ್ಕಾಗಲ್ಲ. ಅದು ಒಳಗಡೆಯಿಂದ ತೇನಾಸಿ ಹರಿಣ ಕೃಶಃ, ಸೊರಗಿರ್ತೀಯ, ಬಣ್ಣಗಿಟ್ಟಿರ್ತೀಯ. ಅತ್ಯಂತ ಪ್ರೀತಿ ಪಾತ್ರ ಆದವ್ರು ನನ್ನ ಮಾತು ಕೇಳ್ತಾ ಇಲ್ವಲ್ಲ, ಹಿತವಾದದ್ದನ್ನು ಹೇಳ್ತಾ ಇದ್ದೇನೆ ಅನ್ನೋ ಸಂಕಟ ಶುರು ಆಗುತ್ತೆ. ಅದರಿಂದ ಏನ್ ತಿಂದ್ರು ಮೈಗೆ ಹತ್ತಲ್ಲ. ನೂನಮ ಸಂಜಯಿತ್ವಾತೆ ಕೃತ್ಯೆ ಕಸ್ಮಿನ್ಶ್ಚಿ ದೀಪ್ಸಿತೆ ಕಚ್ಚಿತ್ ಸ್ಪೃಹಯತೆ ವ್ಯರ್ಥಂ ತೇನಾಸಿ ಹರಿಣ ಕೃತಃ. ಇನ್ನು ಯಾರೋ ಒಬ್ರು ನೀನು ಅತ್ಯಂತ ಇಷ್ಟಪಡುವ ಒಂದು ಕೆಲಸವನ್ನ ಕೊಟ್ಟಿರ್ತಾರೆ, ಮಾಡು ಇದನ್ನ ಅಂತ ಮಾಡ್ತೀಯ, ನಿನಗೆ ಅದರಿಂದ ಸಂಪತ್ತು ಸಿಗಬಹುದು. ಆದರೆ ನಿನ್ನ ಕಂಟೆಂಟು ಅಥವಾ ನಿನ್ನ ಕರ್ತವ್ಯ ಏನು ಕೆಲಸ ಮಾಡ್ತಾ ಇದೆಯಲ್ಲ, ಅದು ಗೌರವ ಕೊಡದೆ ಹೋದ್ರೆ ದುಡ್ಡು
ಕೊಡ್ತಾನೆ, ಗೌರವ ಕೊಡಲ್ಲ. ಆ ಥರ ಇದ್ರೂ ಕೂಡ ತೇನಾಸೆ ಹರಿಣಕೃಶಃ, ಆ ಥರದ್ದು ಯಾವುದೋ ಒಂದು ಪ್ರಸಂಗ ಬಂದಿರಬೇಕು ನಿನಗೆ. ಅವನು ಗಾಬರಿ, ಇಷ್ಟೊಂದೆಲ್ಲ ಇರುತ್ತಾ, ಊಟದಿಂದ ಮಾತ್ರ ಸಣ್ಣ, ಊಟ ಇಲ್ಲದೆ ಹೋದ್ರೆ ಮಾತ್ರ ಸಣ್ಣ ಆಗಲ್ವಾ, ಇಷ್ಟೊಂದೆಲ್ಲ ಕಾರಣ ಇರುತ್ತಾ ಅಂತ ಅವನು ಗಾಬರಿ ಆಗ್ಬೇಕು. ಇದೆ 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 ಇದನ್ನೆಲ್ಲ ಬಿಡಿ. ಅವಾಗ ನಾನು ಗುರ್ತು ಮಾಡಿದ್ದೆ, ಅಂದ್ರೆ ಒಂದೊಂದು ಪದ ಇದೆಯಲ್ಲ, ಒಂದೊಂದು ಪದ ಮತ್ತೆ ಕೆಲವೊಂದು ಒಂದು ಅನ್ವಯ ಆಗುತ್ತೆ. ಆ ಥರದ್ದು ಮಾಡಿದ್ರೆ 100 ಇದೆ. ಪರೋಕ್ಷವಾದಿಭಿರ್ಮಿಥ್ಯಾ ದೋಷಸ್ತೆ ತಂ ಪ್ರದರ್ಶಿತ ತಜ್ಞೈರ್ನ ಪೂಜ್ಯತೆ ವ್ಯಕ್ತಂ ತೇನಾಚ ಹರಿಣಕೃತಃ. ನೋಡಿ, ಸುಮ್ಮನೆ ಇಲ್ಲೇ ನೋಡಿ, ವಿದೇಶಸ್ಥೋ ವಿಲೋಕಸ್ಥಃ ಅಂತ 9ನೇ ಶ್ಲೋಕದಿಂದ ಶುರು ಆಗತ್ತೆ. ಆಯ್ತಾ? ಇದು ಎಲ್ಲಿಗೆ ಕೊನೆಗೊಳ್ಳುತ್ತೆ ಅಂದ್ರೆ 40ನೇ ಶ್ಲೋಕದವರೆಗೂ ಕೊನೆಗೊಳ್ಳುತ್ತೆ. 9 ರಿಂದ 40. ಒಂದೇ ಇದರಲ್ಲೇ ಹಲವು ದೋಷಗಳಿದೆ. ಈ ಇಡೀ ಶ್ಲೋಕ ಒಂದಿರುತ್ತೆ ಕೆಲವೊಮ್ಮೆ. ಆ ತರಹ ಇತ್ತು ಅಂತ ಹೇಳಿದ್ರೆ 100 ಕಾರಣ ಆಗತ್ತೆ. ಯಾಕೆ ಮನುಷ್ಯನೊಬ್ಬ ಸೊರಗುತ್ತಾನೆ, ಯಾಕೆ ಮನುಷ್ಯನೊಬ್ಬ ಒಳಗಡೆಯಿಂದ ತೃಪ್ತನಾಗಿರದೆ ಅದು ದೇಹದಲ್ಲಿ ಪರಿಣಾಮವನ್ನು ಹೊಂದತ್ತೆ ಅಂತನ್ನೋದು ಇಲ್ಲಿಗೆ ಬರುತ್ತೆ. ಅದು 100 ಆಗತ್ತೆ. ಅವಾಗ ನಾನು ಲೆಕ್ಕ ಮಾಡಿಟ್ಟಿದ್ದೆ 100 ಹೇಗೆ ಅಂತ. ಈಗ ಎಲ್ಲಿ ಹಾಕಿದ್ದೀನೋ ಗೊತ್ತಿಲ್ಲ, ಆದರೆ ಲೆಕ್ಕ ಮಾಡಿಟ್ಟಿದ್ದೆ. ನೂನಮಾಸಂಜಯಿತ್ವಾತೆ ಪರೋಕ್ಷವಾದಿಭಿರ್ಮಿಥ್ಯಾ ದೋಷಸ್ತೆ ತಂ ಪ್ರದರ್ಶಿತ. ಯಾರೋ ಒಬ್ರು ಹಿಂದಿನಿಂದ ನಿನ್ನ ಇಲ್ಲದ ದೋಷಗಳನ್ನ ಹೇಳ್ತಾ ಇರ್ತಾರೆ, ನಿನ್ನಲ್ಲಿ ಆ ದೋಷವೇ ಇರಲ್ಲ, ಹೇಳ್ತಾ ಇರ್ತಾರೆ. ಮಿಥ್ಯಾ ದೋಷ. ಆಮೇಲೆ ತಜ್ಞೈ ನ ಪೂಜ್ಯತೆ ವ್ಯಕ್ತಂ, ನಿನ್ನದು ದೋಷ ಇಲ್ಲ ಅಂತ ಗೊತ್ತಿರುತ್ತೆ, ಆದರೂ ಅವರು ನಿನಗೆ ಗೌರವ ಕೊಡ್ತಾ ಇರಲ್ಲ. ಆ ಸಂದರ್ಭದಲ್ಲಿ ಮಾನಸಿಕ ವೇದನೆ, ಅವರು ನನ್ನ ಯಾಕೆ ತಿರಸ್ಕರಿಸ್ತಾ ಇದ್ದಾರೆ ಜನರ ಮಧ್ಯದಲ್ಲಿ ಅಂತನ್ನೋದು ಇವನಿಗೆ ಗೊತ್ತು, ಅದಿಲ್ಲ ಅಂತ. ಆದರೆ ಅವರು ನೇರವಾಗಿ ಹೇಳ್ತಾ ಇಲ್ಲ, ಜನಕ್ಕೆಲ್ಲ ಅನುಮಾನ ಬರ್ತಾ ಇರುತ್ತೆ. ಆ ಸಂದರ್ಭದಲ್ಲಿಯೂ ಕೂಡ ತೇನಾಸಿ ಹರಿಣಕೃಶಃ. ನೂನಂ ತ್ವಾಂ ಸದ್ಗುಣಾಪೇಕ್ಷಂ ಪೂಜಯಾನಂ ಸುಹೃತ್ ಪ್ರಜಾ ಮಾಯಾವೀತಿ ಚ ಜಾನಂತಿ ತೇನಾಸಿ ಹರಿಣಕೃಶಃ. ಅತ್ಯಂತ ಸಜ್ಜನ ನೀನು, ಎಲ್ಲರಿಗೂ ಗೌರವ ಕೊಡ್ತೀಯ, ಆದರೆ ನಿನ್ನನ್ನು ಅವರು ಅನುಮಾನದಿಂದ ನೋಡುತ್ತಾರೆ. ಈಗ ನಮ್ಮ ಸ್ವಾಮಿಗಳನ್ನು ನೀವು ನೋಡಿದ್ರೆ ಅವರನ್ನ ಪ್ರತಿಗಾಮಿ ಅಂತ ಕರೀತಾ ಇದ್ರು. 2 ಬೈಗುಳ ಇದೆ, ಪ್ರತಿಗಾಮಿ, ಪುರೋಗಾಮಿ ಅಂತ. ಪುರೋಗಾಮಿ ಅಂತ ಹೇಳಿದ್ರೆ ಮುಂದೆ ಮುಂದೆ ನೋಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಪ್ರತಿಗಾಮಿ ಅಂದ್ರೆ ಇಂಗ್ಲಿಷ್ ಸಾಹಿತ್ಯದ ಹಿನ್ನೆಲೆಯಲ್ಲಿ ಪ್ರೊಟೋಗಾನಿಸ್ಟ್ ಅಂತಾರೆ ಅವ್ರನ್ನ. ಇಂಗ್ಲಿಷ್ ಟೆಕ್ನಿಕಲ್ ಟರ್ಮ್ ಅದು. ಸಾಹಿತ್ಯದಲ್ಲಿ ಮೇಲ್ನೋಟಕ್ಕೆ ಸುಧಾರಣೆ ಆಗಬೇಕು ಅಂತ ಹೇಳ್ತಾ ಇರೋದು, ಒಳಗಡೆಯಿಂದ ಅದಕ್ಕೆ ವಿರುದ್ಧವಾದ ಧೋರಣೆಯನ್ನು ಹೊಂದಿರೋದು. ಹೌದು, ಅಲ್ಲಿ ಪ್ರೊಟೋಗಾನಿಸ್ಟ್ ಅಂತಾರೆ. ಇದು ಸಾಹಿತ್ಯದ ಒಂದು ಟೆಕ್ನಿಕಲ್ ಟರ್ಮ್. ಒಳಗಡೆ ಸಂಚಿರುತ್ತೆ. ಅವನೇನು ಹೇಳ್ತಾನೆ, ನೋಡಿ ನೀವು ಈ ತರಹ ಮಾಡಬೇಕು ಅಂತಾನೆ. ಅದಕ್ಕೆ ಒಳ್ಳೊಳ್ಳೆ ಕಾರಣಗಳನ್ನು ಕೊಡ್ತಾನೆ. ಅದು ಒಳಗಡೆಯಿಂದ ನೋಡಿದ್ರೆ ನಿಮ್ಮನ್ನ ಹಿಂದ್ಗಡೆ ತಗೊಂಡೋಗಿ ನಿಲ್ಲಿಸಿರುತ್ತೆ ಅಂತ ಅವ್ರ ವಾದ. ಉದಾಹರಣೆಗೆ, ನಾವು ಯಂತ್ರಗಳ ಮೊರೆ ಹೋಗಬಾರದು, ಯಾಕ್ರಿ ಜಿಮ್ಗೆ ಹೋಗಬೇಕು, ಹೆಣ್ಣು ಮಕ್ಕಳು ಜಿಮ್ಗೆ ಯಾಕೆ ಹೋಗಬೇಕು, ಮನೆಯಲ್ಲಿ ಕೆಲಸ ಮಾಡಬೇಕು ಅಂತಾನೆ. ಆಗ ನಾವು ಅವನನ್ನು ನಂಬುತ್ತೀವಿ, ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಕೊಡ್ತೇವೆ. ಸೊ ಹಿಂದೆ ಹೋದ ಹಾಗದು. ಹೆಣ್ಣು ಮಕ್ಕಳು ಹೊರಗಡೆ ನೌಕರಿ ಮಾಡಬಾರದು ಅನ್ನೋದನ್ನು ಒಳಗಡೆಯಿಂದ ಇಟ್ಕೊಂಡು ಅವನು ಹೇಳ್ತಾನೆ, ಆರೋಗ್ಯ ಬೇಕಾ, ಮನೆಯಲ್ಲಿ ಕೆಲಸ ಮಾಡಿ, ಕೂತು ಎದ್ದು ಒರೆಸ್ರಿ, ಕುಟ್ರಿ, ಒನಕೆಗಳಿಂದ ಬಟ್ಟೆಗಳನ್ನು ಕೈಯಲ್ಲೇ ಒಗಿರಿ
ಅಂತಾನೆ. ಮೇಲುನೋಟಕ್ಕೆ ಓ ನಮ್ಮ ಆರೋಗ್ಯಕ್ಕೆ ಹೇಳ್ತಾ ಇದ್ದಾನೆ ಅಂತ, ಒಳಗಡೆಯಿಂದ ನಿಮ್ಮನ್ನು ಅಲ್ಲಿಗೆ ಸೀಮಿತಗೊಳಿಸಲು ಪ್ರಯತ್ನಿಸ್ತಾ ಇದ್ದಾನೆ. ರಾಜೀವ್ ದೀಕ್ಷಿತ ಒಬ್ಬ ಪ್ರೋಟಾಗಾನಿಸ್ಟ್ ಅಂತ ಲೆಫ್ಟಿಸ್ಟರ ವಾದ. ಸುಮ್ಮನೆ ಕಂಪನಿಯ ವಿರುದ್ಧ ಸಿಡಿದೇಳ್ತಾನೆ, ವಿದೇಶಿ ಕಂಪನಿ ವಿರುದ್ಧ, ಒಳಗಡೆಯಿಂದ ಅದೇ ಹಳೇ ಸನಾತನದ ಧರ್ಮಕ್ಕೆ ಈಡಾಗ್ತಾ ಇದ್ದಾನೆ. ಹಾಗೆ ಪೇಜಾವರ ಸ್ವಾಮಿಗಳಿಗೂ ಅಷ್ಟೆ. ಅವರು ಸುಮ್ಮನೆ ನೀವೆಲ್ಲ ಉದ್ಧಾರ ಆಗಬೇಕು ಅಂತ ಹೇಳಿ ಬರ್ತಾ ಇರ್ತಾರೆ, ಒಳಗಡೆಯಿಂದ ಅವರಿಗೆ ಇರೋದೇ ಬ್ರಾಹ್ಮಣ್ಯವನ್ನೇ ಎತ್ತಿ ಹಿಡಿಯೋ ಕೆಲಸ ಅಂತ ಅವ್ರಿಗೆ. ಅಷ್ಟು ಪ್ರಾಮಾಣಿಕವಾಗಿ ಏನು ಮಾಡಿದ್ರು ಲೆಕ್ಕಿಸೋದಿಲ್ಲ. ಅದನ್ನೇ ಹೇಳ್ತಾರೆ ನೋಡಿ, ನೂನಂ ತ್ವಾಂ ಸದ್ಗುಣಾಪೇಕ್ಷಂ, ಎಲ್ಲರ ಸದ್ಗುಣಗಳನ್ನು ಅಪೇಕ್ಷೆ ಪಡ್ತೀಯ. ಪೂಜಯಾನಂ, ಸಜ್ಜನರನ್ನೆಲ್ಲ ಪೂಜಿಸುತ್ತೀಯ ಅಥವಾ ಪ್ರಜೆಗಳನ್ನ ಪೂಜಿಸುತ್ತೀಯ. ನೀನು ಪೂಜಿಸಿದರೂ ಅವರು ಮಾತ್ರ ಮಾಯಾವೀತಿತ ಮನ್ಯಂತೆ, ಮೋಸಗಾರ ಅಂತ ಅನ್ಕೊಳ್ತಾರೆ. ಆಗ ನೋವಾಗತ್ತೆ. ತೇನಾಸಿ ಹರಿಣಃ ಕೃಶಃ, ಆಗ ನೀನು ಬಣ್ಣಗೆಟ್ಟಿರಬೇಕು, ಸೊರಗಿರಬೇಕು. ಅಂತರ್ಗತಂ ಅಭಿಪ್ರಾಯಂ ನನೂನಂ ಲಜ್ಜಯೇಚ್ಛಸಿ ವಿವಕ್ತುಂ ಪ್ರಾಪ್ತಿ ಶೈಥಿಲ್ಯಾತ್ ತೇನಾಸಿ ಹರಿಣಕೃತಃ. ಯಾವುದೋ ಒಂದು ದೊಡ್ಡ ಮೀಟಿಂಗ್, ನಿನ್ನ ಒಳಗಡೆ ಇರುವ ಅಭಿಪ್ರಾಯವನ್ನ ಹೊರಗಡೆ ಹೇಳಲಿಕ್ಕಾಗ್ತಾ ಇಲ್ಲ, ನಾಚಿಕೆ ಆಗ್ತಾ ಇದೆ. ವಿವಕ್ತುಂ ಪ್ರಾಪ್ತಿ ಶೈಥಿಲ್ಯಾತ್. ಯಾಕೆ ಅಂತಂದ್ರೆ ನೀನು ಆ ತರಹದನ್ನ ಕೊಟ್ರೆ ಅವ್ರು ನಿನ್ನನ್ನು ತಪ್ಪಾಗಿ ತಿಳ್ಕೊತಾರೋ ಅಂತ ಭಯ ಇರುತ್ತೆ. ಅಥವಾ ನಿನಗೆ ಚೆನ್ನಾಗಿ ಪ್ರೂವ್ ಮಾಡ್ಲಿಕ್ಕೆ ಆಗದೆ ಹೋದ್ರೆ ಅಂತ ಪ್ರಾಪ್ತಿ ಶೈಥಿಲ್ಯ, ಒಳೊಳಗಡೆಯೇ ಭಯ ಇರುತ್ತೆ. ಪ್ರಾಪ್ತಿ ಶೈಥಿಲ್ಯ ಅಂದ್ರೆ ಹಾಗೆ. ನಾನು ಆಯ್ತು ಹೀಗೆ ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ ಅಂತ ಇಟ್ಕೊಳ್ಳೋಣ, ಆಯ್ತು ನಾಳೆಯಿಂದ ಇದು ಮಾಡಪ್ಪ ಅಂತ ಹೇಳ್ತಾರೆ, ನಾನು ಪ್ರೂವ್ ಮಾಡ್ಲಿಕ್ಕೆ ಆಗದೆ ಹೋದ್ರೆ ರಿಸ್ಕ್ ಅಲ್ವಾ ಅದು ಅಂತ ಹೇಳಿ ಒಳಗಡೆ ಭಯ ಆಗತ್ತೆ. ಚಾಲೆಂಜನ್ನು ತಗೊಳ್ಳಿಕ್ಕಾಗಿರಲ್ಲ, ನಮ್ಮದೇ ಆದ ಕಾರಣಗಳಿರುತ್ತೆ. ಆಯ್ತಪ್ಪ ನಾನು ನಿಮ್ಗೆ ಬಿಟ್ಕೊಡ್ತೇನೆ, ನೀನು ಇದನ್ನು ಮಾಡು ನೋಡೋಣ ಅಂತ ಚಾಲೆಂಜ್ ಹಾಕಿದ್ರೆ ನನಗಾಗದೆ ಹೋದ್ರೆ ನಾಳೆ, ಈ ಒಂದು ಭಾವವನ್ನು ಏನಂತ ಕರೀತಾರೆ? ಪ್ರಾಪ್ತಿ ಶೈಥಿಲ್ಯ ಅಂತ ಕರೀತಾರೆ. ಪ್ರಾಯ ಇದು ಇರೋದ್ರಿಂದಾಗಿ ತೇನಾಸಿ ಹರಿಣಕೃಶಃ. ಒಳ್ಳೆ ಐಡಿಯಾ ಇದೆ, ಅದನ್ನು ಹೊರಗಡೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕಾಗಲ್ಲ. ಆಯ್ತು ನಾಳೆ ಎಕ್ಸ್ಪ್ರೆಸ್ ಮಾಡಿದ್ರೆ, ಚಾಲೆಂಜ್ ಹಾಕಿದ್ರೆ ಅದು ಆಗಲ್ಲ. ಆದರೆ ನನ್ನ ಒಳ್ಳೆ ಐಡಿಯಾ ಇನ್ನೊಬ್ಬ ಅಮಲಪಡಿಸ್ತಾ ಇದ್ದಾನೆ, ಇನ್ನೊಬ್ಬ ಈ ತರಹ ಅಂತ ಹೇಳಿದಾಗ ಭೇಷ್ ಅಂತ ಹೇಳ್ತಾರೆ, ಅದು ನಾನು ಮಾಡ್ಕೊಂಡಿದ್ದ ಐಡಿಯಾನೇ. ಅಥವಾ ನಾನು ಇವನಿಗೆ ಹೇಳಿರ್ತೇನೆ, ಇವನೇನು ಮಾಡ್ತಾನೆ ನನ್ನದು ಅಂತ ಹೇಳಿಬಿಡ್ತಾನೆ. ಅಯ್ಯೋ ನಾನು ಹಾಕಿದ ಒಳ್ಳೆ ಐಡಿಯಾ ಅಲ್ಲಿಗೆ ಹೊಟ್ಟೋಯ್ತಲ್ಲ ಅಂತ ಹೇಳಿ ತೇನಾಸಿ ಹರಿಣಕೃಶಃ. ಈ ತರಹ ಕಾರ್ಯಕ್ಷೇತ್ರದಲ್ಲಿ ಏನೋ ಆಗಿರಬೇಕು ನಿನಗೆ, ಆದ್ದರಿಂದ ನೀನು ಸೊರಗಿರಬೇಕು, ನೀನು ಬಣ್ಣಗೆಟ್ಟಿರಬೇಕು. ನಾನಾ ಬುದ್ಧಿ ರುಚಿ ಲೋಕೆ ಮಾನುಚಾನ್ನೂ ನಮಿಚ್ಛಸಿ ಗ್ರಹೀತುಂ ತ್ವೈರ್ಗುಣೈ ಸರ್ವಾನ್ ತೇನಾಸಿ ಹರಿಣಕೃಶಃ. ನೋಡ್ರಿ, ಮನುಷ್ಯರು ನಾನಾ ಬುದ್ಧಿ ರುಚಿನ್, ಒಬ್ಬೊಬ್ಬರಿಗೂ ಒಂದೊಂದು ಇಷ್ಟ. ಎಲ್ಲರೂ ನಿಮ್ಮನ್ನ ಒಟ್ಟಿಗೆ ಇಷ್ಟಪಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾವ ವರ್ಗಕ್ಕೆ ಸೇರಿದ್ದೀರಾ ಅಂತ ಇಟ್ಕೊಳ್ಳಿ. ನಿಮ್ಮನ್ನು ಆಸ್ತಿಕರು ಇಷ್ಟಪಡಬಹುದು, ನಾಸ್ತಿಕರು ಇಷ್ಟಪಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಸ್ತಿಕರಲ್ಲಿಯೂ ಕೂಡ ಅತ್ಯಂತ ಸಾಂಪ್ರದಾಯಿಕರು ಇಷ್ಟಪಡಬಹುದು, ಸಾಂಪ್ರದಾಯಿಕರಲ್ಲದವರು ನಿಮ್ಮನ್ನು ಇಷ್ಟಪಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಾಂಪ್ರದಾಯಿಕರಲ್ಲಿ ಕೂಡ ಒಳೊಳಗಡೆಯಿಂದ ಕೆಲವರು ಇಷ್ಟಪಡಬಹುದು, ಹೊರಗಡೆಯಿಂದ ಇಷ್ಟಪಡದೇ ಇರಬಹುದು. ಹೊರಗಡೆಯೂ ಇಷ್ಟಪಡೋರು ಕೆಲವರು ಇರಬಹುದು, ನಿಮ್ಮ ಮುಂದೆ ಹೇಳದೇ ಇರಬಹುದು, ಅಥವಾ ಅವರ ಸಪೋರ್ಟ್ ಚೆನ್ನಾಗಿ ಸಿಗದೇ ಇರಬಹುದು. ಆದರೆ ನಿನಗೆ ಮಾತ್ರ ಎಲ್ಲರೂ ನನ್ನನ್ನು ಗೌರವಿಸಬೇಕು ಅಂತ ಹೇಳಿ ಭಾವನೆ ಇರುತ್ತೆ. ಸಾಂಪ್ರದಾಯಿಕರು ಅಸಾಂಪ್ರದಾಯಿಕರು, ಸಾಂಪ್ರದಾಯಿಕರಲ್ಲಿ ನಾಸ್ತಿಕರು ಆಸ್ತಿಕರು, ಆಸ್ತಿಕರಲ್ಲಿ ಸಾಂಪ್ರದಾಯಿಕ ಆಸ್ತಿಕರು ಅಸಾಂಪ್ರದಾಯಿಕ ಆಸ್ತಿಕರು, ನಾಸ್ತಿಕರಲ್ಲಿ ಸಾಂಪ್ರದಾಯಿಕ ನಾಸ್ತಿಕರು ಅಸಾಂಪ್ರದಾಯಿಕ ನಾಸ್ತಿಕರು, ಎಲ್ಲಾ ಥರದವರು. ಎಲ್ಲರೂ ಇಷ್ಟಪಡಬೇಕು ಅಂತ, ನನ್ನ ಒಳ್ಳೆಯ ಗುಣಗಳನ್ನು ಎಲ್ಲರೂ ಇಷ್ಟಪಡಬೇಕು. ಆದ್ದರಿಂದ
ಈ ಭಾವನೆಯಿಂದ ನೀನು ಮುಂದೆ ಹೋಗ್ತಾ ಇರ್ತೀಯ, ಆದರೆ ಯಾರು ನಿನ್ನನ್ನು ಗೌರವಿಸ್ತಾ ಇರಲ್ಲ. ಅತ್ಯಂತ ಭಿನ್ನ ಭಿನ್ನರಾದ ವ್ಯಕ್ತಿಗಳನ್ನ ನನ್ನನ್ನು ಇಷ್ಟಪಡಬೇಕು ಅಂತ ನೀನು ಅಂದ್ಕೊಂಡ್ರೆ ಅವ್ರು ಯಾಕೆ, ಅವ್ರು ಹೆಂಗೆ ಇಷ್ಟಪಡ್ತಾರೆ ನಿನ್ನನ್ನ? ತೇನಾಸ್ಯ ಹರಿಣ ಕೃಶಃ. ಆದ್ದರಿಂದಾಗಿ ನೀನು ಕೃಶನೂ ಬಣ್ಣಗೆಟ್ಟಿರುವವನೂ ಆಗಿರಬೇಕು. ಕೇವಲ ಹೊಟ್ಟೆಗೆ ಊಟ ಬಿಡದೆ ಹೋದ್ರೆ ಮಾತ್ರ ಸೊರಗೋದಿಲ್ಲ. ಈ ಎಲ್ಲ ಕಾರಣಗಳಿಂದಲೂ ಸೊರಗ್ತಾರೆ. ಅದನ್ನು ಬಿಟ್ಬಿಡು. ಎಲ್ಲರೂ ನನ್ನನ್ನು ಇಷ್ಟಪಡಬೇಕು ಅನ್ನೋದು ಮೊದಲು ಬಿಡು. ಯಾರು ಗುಣಗ್ರಾಹಿಗಳೋ ಭವಭೂತಿ ತರಹ, ಭವಭೂತಿಗೂ ಅದೇ ಆತಂಕ ಆಗಿದ್ದು. ನೀನು ಮೀಮಾಂಸ ಆಗಿರ್ತಿ, ನಾಟಕ ಬರೀತಿ ಅಂತ ಮೀಮಾಂಸಕರು ದೂರ ಇಡ್ತಾರೆ. ಅವನು ಒಳ್ಳೆ ಕವಿ ಅಲ್ಲ ರೀ, ಸಾಂಪ್ರದಾಯಿಕ ಕವಿ ಅಲ್ಲ ಅವನು ಅಂತ ಹೇಳಿ ಕಾವ್ಯದವರು ದೂರ ಇಡ್ತಾರೆ. ಅವರಿಗೆ ನೀನು, ಮೀಮಾಂಸಕರಿಗೆ ನೀನೊಬ್ಬ ಆರ್ಟಿಸ್ಟು, ಆರ್ಟಿಸ್ಟರಿಗೆ ನೀನೊಬ್ಬ ಬರಡು ಪಂಡಿತ. ಯಾರು ಗೌರವಿಸ್ತಾರೆ? ಯಾರು ಗೌರವಿಸಲ್ಲ. ಅದಕ್ಕೆ ಅವನಿಗೆ ಒಳಗಡೆಯಿಂದ ಇದಾಯ್ತು. ಕಾಳಿದಾಸನಂತವ್ರಿಗೂ ಕೂಡ ನಾಟಕ ಬರಿಬೇಕಾದ್ರೆ ಕಷ್ಟ ಆಯಿತು. ಅದಕ್ಕೆ ಅವನು ಹೇಳಿದ, ಹಳೇದೆಲ್ಲ ಪ್ರಾಚೀನ ಮಿತ್ಯೇವನತ ಅದು ಸರ್ವಂ ನ ಚಾಪಿ ಕಾವ್ಯಂ ನವಮಿತ್ಯ ವದ್ಯಂ ಅಂದ ಮಾಳವಿಕಾಗ್ನಿ ಮಿತ್ರದಲ್ಲಿ. ಅದು ನೆನಪಾಗ್ತಾ ಇಲ್ಲ, ವಿಕ್ರಮೋರ್ವಶೀಯವೋ ಮಾಳವಿಕಾಗ್ನಿ ಮಿತ್ರವೋ. ಆದರೆ ಒಂದು ಮಾತ್ರ, ಇದು ಪ್ರಸಂಗ ಬಂತು ಅಂತ ಹೇಳ್ತಾನೆ, ಕಾಳಿದಾಸನ ಕಾವ್ಯವನ್ನು ಒಮ್ಮೆ ಓದಲೇಬೇಕು. ಏನು ಸೌಂದರ್ಯ ಅದು! ಛೇ, ಅವನು ಗೊಂದಲ ಆಗಿ ತಟಸ್ಥ ಆಗೋದ ಅಷ್ಟೇ ಅಂತಾರೆ ಪಂಡಿತಾಚಾರ್ಯರು. ನಾರಾಯಣ ಪಂಡಿತಾಚಾರ್ಯರು ಮಣಿಮಂಜರಿಯಲ್ಲಿ ಕಾಳಿದಾಸ ಮೊದಲಾದವರೆಲ್ಲ ಈ ಮಾಯಾವಾದದ ಬಗ್ಗೆ ಹೇಸಿ, ಅಯ್ಯಪ್ಪ ಇದೇನಿದು ಬೌದ್ಧರದ್ದನ್ನೇ ವೇದಾಂತದ ಪರಿಭಾಷೆಯಲ್ಲಿ ಹೇಳದಾಗಿದೆ ಅಂತ ತಟಸ್ಥರಾಗ್ಬಿಟ್ಟು ನಮಗೆ ಕಾವ್ಯಾರಸಾಸ್ವಾದ ಸಾಕು ಅಂತ ಹೇಳಿದ್ರು ಅಂತ ಇದೆ. ಹಂಗೆ ಇರ್ಲಿ, ಅದು ಮತ್ತೆ ನೋಡುವ. ಅದು ಅಲ್ಲಿಂದಲೇ ಆ ಕಾಳಿದಾಸನ ಮಾತಿನಿಂದಲೇ ಪ್ರೂವ್ ಮಾಡ್ಬೇಕು ಅದನ್ನ. ಅಲ್ಲಿಂದ ಈಚೆ ಬಂದ್ರೆ ಅದು ಬಿಟ್ರೆ ಕಾಳಿದಾಸನದ್ದು ಅದ್ಭುತವಾದ ಪ್ರತಿಭೆ ರೀ. ಮನಸ್ಸು ಸೂರ್ಯಗೊಳ್ಳುತ್ತೆ. ಏನದು? ಸ್ಮೃತೇರಿವಾರ್ಥಂ ಶ್ರುತಿರನ್ವ ಗಚ್ಚತ್ ಅಂತಾರೆ. ಅವನು ರಘು ಇದು ದಿಲೀಪ ಇದಾನಲ್ಲ, ಆ ದಿಲೀಪ ಆ ನಂದಿನಿಯ ಹಿಂದೆ ಹೋದ. ಹೇಗೆ? ದಿಲೀಪನ ಹಿಂದೆ ಸುದಕ್ಷಿಣೆ ಹೋದ್ಲು. ಹೇಗೆ? ಸ್ಮೃತಿಯ ಅರ್ಥವನ್ನ ಶ್ರುತಿ ಅನುಸರಿಸುವ ಹಾಗೆ ಅಂತ. ಈ ಥರದ್ದು ಬೇಕಷ್ಟಿದೆ, ಬಹಳ ಸೊಗಸು. ಇರ್ಲಿ, ಯಾಕೆ ಹೇಳಿದೆ ನಾನು ಅಂತ ಹೇಳಿದ್ರೆ, ಅವ್ರಿಗೇನೆ ಒಂದು ಸಂಕಟ. ನಾನು ಕಾವ್ಯ ಬರೆದ್ರೆ ಸ್ವೀಕಾರ ಮಾಡ್ತಾರೋ ಇಲ್ವೋ. ಉತ್ಪತ್ಸ್ಯತೆ ಚ ಮಮ ಕೋಪಿ ಸಮಾನ ಧರ್ಮ ಕಾಲೋಹಯಂ ನಿರವಧಿರ್ ಅಂತ. ವಿಪುಲಾಚ ಪೃಥ್ವಿ ಏನಾಮ ಕೇಚಿ ದೇಹನ ಪ್ರಥಯಂತ್ಯ ಅವಜ್ಞಾಂ. ಕೆಲವರಿದ್ದಾರೆ, ಇವರೇನ್ ನಾಟಕ ಬರೆಯೋದು ಅಂತ ತಿರಸ್ಕಾರ ಮಾಡಿದವರು ಇದ್ದಾರೆ. ಜಾನಾಮಿ ತಾನ್, ಅವ್ರ ಬಗ್ಗೆ ಗೊತ್ತಿದೆ ನನಗೆ, ಈ ಪ್ರಯತ್ನ ಅವ್ರದಲ್ಲ, ಅವ್ರಿಗಾಗಿ ಅಲ್ಲ. ಯಾಕೆಂದ್ರೆ ಉತ್ಪತ್ಸತೆ ಚ ಮಮ ಕೋಪಿ ಸಮಾನ ಧರ್ಮ, ನನ್ನಂತವನೇ ಇನ್ನೊಬ್ಬ ಯಾರೋ ಹುಟ್ಟಿರ್ತಾನೆ, ನನ್ನನ್ನು ಇಷ್ಟಪಡುವವನು. ಕಾಲೋಶಯಂ ನಿರವಧಿ, ಈ ಕಾಲ ಏನು ಇಲ್ಲಿಗೆ ಮುಗಿದೋಯ್ತೆ. ವಿಪುಲಾಚ ಪೃಥ್ವಿ, ಭೂಮಿ ದೊಡ್ಡದಾಗಿಲ್ವೇ, ಯಾರೋ ಒಬ್ಬ ನನ್ನನ್ನು ಇಷ್ಟಪಡೋನಿದ್ದೇ ಇರ್ತಾನೆ ಅಂತ. ಭವಭೂತಿಯ ನಿಜವಾದ ಹೆಸರು ಉಂಬೇಕ ಅಂತ. ಉಂಬೇಕ, ಮಂಡೂಕ ಇದ್ದಾಗ ಉಂಬೇಕ. ಆ ಉಂಬೇಕ ಏನಿದ್ದಾನೆ ಅವನು ಉಂಬೇಕ ತರ್ಕತಂತ್ರವಿತ್ತಂತ ಪಂಡಿತಾಚಾರ್ಯ ಹೇಳ್ತಾರೆ. ವ್ಯರ್ಥವಾದ ತರ್ಕಗಳನ್ನು ಬರೆದ ಬಿಡಿ ಮೀಮಾಂಸೆಯಲ್ಲಿ, ನಾಟಕದ ಬಗ್ಗೆ ಮಾತಾಡಲ್ಲ ಅವರು. ಅವನು ನಾಟಕ ಬರೆದಾಗ ಇದನ್ನು ಹೇಳ್ದ, ನನ್ನನ್ನು ಯಾರು ಮೆಚ್ಚುತ್ತಾರೆ? ಯಾರು ಮೆಚ್ಚಬೇಕು? ನನ್ನಂತವನೇ ಯಾರೋ ಒಬ್ಬ ಇರ್ತಾನೆ ಬಿಡಿ. ಭೂಮಿ ದೊಡ್ಡದು, ಕಾಲಕ್ಕೆ ಮಿತಿ ಇಲ್ಲ. ಹಾಗೆ ಅದರಿಂದಾಗಿ ನಾನಾ ಬುದ್ಧಿ ರುಚೀನ್ ಲೋಕೆ, ತರತರದ ಬುದ್ಧಿಯವರು, ತರತರದ ಆಸಕ್ತಿಯವರು ಇರ್ತಾರೆ. ಮಾನುಷಾನ್ ನೂನಮಿಚ್ಛಸಿ ಗ್ರಹೀತು ಸ್ವೈಹಿ ಗುಣೈಹಿ. ಎಲ್ಲರೂ ಒಟ್ಟಿಗೆ ನನ್ನನ್ನು ಪ್ರೀತಿಸಬೇಕು ಅಂತ ಅದು ಹೇಗಾಗತ್ತೆ?
ಎಲ್ಲರೂ ನಮ್ಮನ್ನ ಪ್ರೀತಿಸುವುದಿಲ್ಲ. ಆಯ್ತೆ? ಅದರಿಂದಾಗಿ ನೀನು ಅದನ್ನು ಯೋಚನೆ ಮಾಡಿ, ಅಯ್ಯೋ ಜನಪ್ರಿಯತೆ ಪಡಿಬೇಕು, ಎಲ್ಲರೂ ಇಷ್ಟಪಡುವ ಒಬ್ಬ ಇರೋದಿಲ್ಲ. ಆಲ್ಮೋಸ್ಟ್ ಭಿನ್ನಾಭಿಪ್ರಾಯ ಇರುವವರು ಕೂಡ ಇಷ್ಟಪಡಬೇಕು ಅಂದರೆ ಅವನು ಕ್ರಿಕೆಟ್ ಆಟಗಾರ ಆಗಿರಬೇಕು. ಅಲ್ಲೇನಿಲ್ಲ, ಕ್ರಿಕೆಟ್ ಆಟಗಾರನೋ ಫಿಲ್ಮ್ ನಟನೋ ಆಗಿದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಆದರೆ ಆ ವಿಚಾರ ಬಂದಾಗ ಅವನನ್ನು ತೆಗೆದು ಪಕ್ಕದಲ್ಲೇ ಇಡ್ತಾರೆ. ಅದು ಬಿಟ್ಟು ಉಳಿದ ಯಾರನ್ನೂ ಕೂಡ ತಮ್ಮ ಭಿನ್ನಾಭಿಪ್ರಾಯಗಳನ್ನೆಲ್ಲ ಮರೆತು ಪ್ರೀತಿಸೋದಿಲ್ಲ ಯಾರು ಕೂಡ. ರಾಜಕಾರಣಿ ಆಗಿದ್ರಂತೂ, ವಿದ್ವಾಂಸ ಆಗಿದ್ರಂತೂ ಮುಗಿದೇ ಹೋಯ್ತು. ಈ ಪರ್ಟಿಕ್ಯುಲರ್ ಜನವೇ ಅವನನ್ನು ಪ್ರೀತಿಸ್ಬೇಕು, ಬೇರೆ ದಾರಿ ಇಲ್ಲ. ಸಾರ್ವಜನಿಕ ರಂಗದವರ ಅವಸ್ಥೆ ಇದು. ಹೀಗಿರುವಾಗ ನೀನು ಎಲ್ಲರನ್ನೂ ಕೂಡ ಒಟ್ಟಿಗೆ ಪ್ರೀತಿಸ್ತೀಯ ಅಂತ ಕಾಣುತ್ತೆ, ಒಟ್ಟಿಗೆ ಪ್ರೀತಿಸಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀಯ ಅಂತ ಕಾಣುತ್ತೆ. ತೇನಾಸಿ ಹರಿಣ ಕೃಶಃ. ನಮ್ಮ ದಿಲೀಪ್ ರತ್ನಾಕರ್ ಅವರು ಹೇಳಿದ್ದಾರೆ, ಏನು ಇದು 5,000 ವರ್ಷದ ಕಥೆ ಅಲ್ವೇ ಅಲ್ಲ, ಇದು ಹಳೇದು ಅಂತ. ಅದು ಮಹಾಭಾರತ ನಿತ್ಯ ಪ್ರಸ್ತುತ ಅಲ್ವೇ? ಹಾಗೆ 23ನೇ ಶ್ಲೋಕ ಆಗಿದೆ, ಇನ್ನೂ 20ರಷ್ಟು ಬಾಕಿ ಇದೆ. ಅದನ್ನು ಸೋಮವಾರ ನೋಡೋಣ. ನಾಳೆ ನಾಡಿದ್ದು ಮತ್ಸ್ಯ ಪುರಾಣ ಇದ್ದೇ ಇರುತ್ತೆ. ಕೃಷ್ಣಾರ್ಪಣಮಸ್ತು.